ಆ, ದತ್ತಾತ್ರೇಯರ ಅವತಾರ ಎಲ್ಲರಿಗೂ ಗೊತ್ತಿರುವಂಥದ್ದು, ಅದು ಮತ್ತೆ ಮತ್ತೆ ಹೇಳುವ ಅವಶ್ಯಕತೆ ಇಲ್ಲ. ಆ, ಸತಿ ಸಾವಿತ್ರಿಯಾದಂಥ ಅನಸೂಯ ಆ, ದೇವಿಯನ್ನ ಪರೀಕ್ಷೆ ಮಾಡೋದಕ್ಕೆ ಬ್ರಹ್ಮ ವಿಷ್ಣು ಮಹೇಶ್ವರರು ಬರ್ತಾರೆ. ಅತ್ರಿಯ ಸತಿಯಾದಂತಹ ಅನಸೂಯ ಆ ಒಂದು ಪರೀಕ್ಷೆಯಲ್ಲಿ ಅವಳು ಪಾಸ್ ಆಗ್ತಾಳೆ. ಮತ್ತೆ ಆವಾಗ ಬ್ರಹ್ಮ ವಿಷ್ಣು ಮಹೇಶ್ವರರು ಅವಳ ಗರ್ಭದಲ್ಲಿ ಹುಟ್ಟುತ್ತಾರೆ. ಕಥೆಯ ಪ್ರಕಾರ ಅವಳು ಹೇಳ್ತಾಳೆ, ಅದೇನೋ ನನಗೆ ಕಾಮನ್ ಸೆನ್ಸ್ ಅಲ್ಲಿ ಕಥೆನ ಅರ್ಥ ಮಾಡ್ಕೊಂಡ್ರೆ ತುಂಬಾ ಅಬ್ಸರ್ಡ್ ಅನ್ಸುತ್ತೆ. ಆವಾಗ ಇವರು ಬ್ರಹ್ಮ ವಿಷ್ಣು ಮಹೇಶ್ವರರು ಬಂದು ಹಾಲು ಕುಡಿಸು ತಾಯಿ ಅಂತ, ಹಾಲು ಕುಡಿಸಮ್ಮ ಅಂತಾರೆ. ಅದಕ್ಕೆ ತಾಯಿ ಹೇಳ್ತಾಳೆ, ನೀವು ಮಕ್ಕಳಾಗಿ ಬನ್ನಿ ಅಂತ. ಸೊ ಆ ಮೂರು ಮಕ್ಕಳು ಬರ್ತಾರೆ, ಆ ಮಕ್ಕಳಿಗೆ ತಾಯಿ ಹಾಲು ಕುಡಿಸ್ತಾಳೆ. ಸೊ ಅನಸೂಯ ಬ್ರಹ್ಮ ವಿಷ್ಣು ಮಹೇಶ್ವರ ತಾಯಿ ಆಗ್ತಾಳೆ ಅಂತ. ಸೊ ಹಳೆ ಕಾಲದ ಜನ ನಮ್ಮ ಹಾಗೆ ತಾರ್ಕಿಕ ಮನಸ್ಕರಾಗಿರ್ಲಿಲ್ಲ. ಹಳೆ ಕಾಲದ ಜನ ಆ, ಮುಗ್ಧರಾಗಿದ್ರು. ಹೀಗಾಗಿ ಅವರು ಆ ಕತೆ ಮತ್ತು ಕಥೆಯ ಭಾವವನ್ನ ಅರ್ಥ ಮಾಡ್ಕೊಳ್ತಾ ಇದ್ರು. ಆ ಹಳೆಯ ಜನರು ಮತ್ತು ನಮ್ಮ ಜನರ ಮಧ್ಯೆ ಒಂದಿಷ್ಟು ಇನ್ನೂ ಸ್ವಲ್ಪ ಮುಗ್ಧ ಜನರು ಬಂದ್ರು. ಅವರಿಗೆ ಕತೆ ಒಂದೇ ಹೋಯ್ತು, ಭಾವ ಹೋಗ್ಲೇ ಇಲ್ಲ ಅಲ್ಲಿ. ಸೊ ಆ ಕತ್ತೆಯಾಗಿ ಭಾರವಾಗಿ ಉಳಿದ್ಬಿಡ್ತು. ಹೀಗಾಗಿ ಅದು ಈಗಿನ ಮಕ್ಕಳಿಗೆ ಅಬ್ಸರ್ಡ್ ಸ್ಟೋರಿ ಅನ್ಸುತ್ತೆ, ಅಥವಾ ನಮ್ಮ ಕಾಲದ ಜನರೇಷನ್ಗೆ ಅಬ್ಸರ್ಡ್ ಸ್ಟೋರಿ ಅನ್ಸುತ್ತೆ. ಆದ್ರೆ ನೀವು ವಿಚಾರ ಮಾಡಬೇಕಾಗಿರೋದೇನು ಅಂತಂದ್ರೆ, ಆ ಬ್ರಹ್ಮ ವಿಷ್ಣು ಮಹೇಶ್ವರರು ಪೃಥ್ವಿ ತತ್ವ, ಜಲತತ್ವ ಮತ್ತು ಅಗ್ನಿ ತತ್ವವನ್ನು ರೆಪ್ರೆಸೆಂಟ್ ಮಾಡ್ತಾರೆ. ಅತ್ರಿ ಅತ್ರಿ ಮತ್ತು ಅನಸೂಯ ಅವರು ಉಳಿದ ಎರಡು ವಾಯು ತತ್ವವನ್ನು ಮತ್ತು ಆಕಾಶ ತತ್ವವನ್ನು, ಆಕಾಶ ತತ್ವವನ್ನು ರೆಪ್ರೆಸೆಂಟ್ ಮಾಡ್ತಾರೆ. ಸೊ ಈ ಆಕಾಶವು ಆಕಾಶ ಪೃಥ್ವಿಯನ್ನ, ಜಲವನ್ನ, ಅಗ್ನಿಯನ್ನ ಧಾರಣೆಯನ್ನ ಮಾಡಿಕೊಂಡು ವಾಯುವ ಜೊತೆಗೆ ಒಂದು ಒಂದು ಸಂಸಾರವನ್ನ ಕಟ್ಕೋತಾ ಇದ್ದಾಳೆ. ಈ ಸಂಸಾರದಲ್ಲಿ ಉತ್ಪತ್ತಿಯಾದಂಥ ಸಂತಾನವೇ ದತ್ತತ್ರಯವಾಯಿತು ಅಂತ. ಆ ಮೂರು ತ್ರಯ ಅನ್ನುವಂಥದ್ದು ಮೂರು ದತ್ತವಾಯಿತು ಅಂತ, ಮ್ಯಾನಿಫೆಸ್ಟ್ ಆಯಿತು, ಆವಿರ್ಭವಿಸ್ತು ಅನ್ನುವಂಥ ಶಬ್ದ. ಆಗ ಹುಟ್ಟಿದಂತಹ ಆ ತಪೋನಿಧಿಗೆ ದತ್ತಾತ್ರೇಯ ಅಂತ ಹೆಸರು ಬಂತು. ನಮ್ಮ ಸನಾತನ ಅಲ್ಲಿ ಹೆಸರುಗಳನ್ನ ಕ್ರಿಯಾ ವಿಶೇಷಣ ಅಂತ ಹೇಳಿ ಹೆಸರಿಡ್ತಾರೆ. ಅದು ಅಡ್ಜೆಕ್ಟಿವ್, ಆಡ್ವರ್ಬ್ ಆ ಥರ ಅಂತ. ಕ್ರಿಯಾ ವಿಶೇಷಣ, ಒಂದು ನಾಮ ವಿಶೇಷಣ ಅಂತ. ಸೊ ಹೀಗಾಗಿ ಅವರ ಒಂದು ಕ್ವಾಲಿಟಿ ಅವರಿಗೆ ಹೆಸರಾಯಿತು ಅಂತ. ಈಗ ನಿಮಗೆ ನಿಮ್ಮ ಹೆಸರು ಏನಪ್ಪಾ ಅಂತ ಕೇಳಿದ್ರೆ ನೀವೇನು ಹೇಳ್ತೀರಿ ಗೊತ್ತಿಲ್ಲ. ಆ ಟೈಮಲ್ಲಿ ಮನೋಜ್ ಕುಮಾರ್ ಆಕ್ಟರ್ ಪಾಪ್ಯುಲರ್ ಆಗಿದ್ರೆ ನಿಮ್ಮ ಮನೆಯಲ್ಲಿ ಮಕ್ಕಳೆಲ್ಲ ಮನೋಜ್ ಕುಮಾರ್ ಅಂತ ಇಡೋರು. ಕ್ರಿಕೆಟ್ ಪಾಪ್ಯುಲರ್ ಆಗಿದ್ರೆ ನಿಮಗೆ ನಾರ್ತ್ ಇಂಡಿಯಾ ಆದರೆ ಕಪಿಲ್ ಅಂತ ಇಡೋರು, ಸೌತ್ ಇಂಡಿಯಾ ಅಂದರೆ ಶ್ರೀಕಾಂತ್ ಅಂತ ಇಡೋರು. ಸೊ ಆಗಿನ ಕಾಲದಲ್ಲಿ ಲತಾ ಮಂಗೇಶ್ಕರ್ ಹಿಟ್ಟಾದರೆ ಲತಾ ಅಂತ ಇಡೋದು, ರಾಜೇಶ್ ಖನ್ನಾ ಹಿಟ್ಟಾದ್ರೆ ರಾಜೇಶ್ ಅಂತ ಇಡೋದು. ಸೊ ನಿಮ್ಮ ಹೆಸರಿಗೆ ತಕ್ಕ ಹಾಗೆ ನಾವೇನಾದ್ರು ಇದ್ದೀವ, ಆ ಹೆಸರಿಗೆ ಪೂರಕವಾಗಿ ನಾವೇನಾದ್ರು ಬದುಕ್ತಾ ಇದ್ದೀವ, ಅಥವಾ ಮಾವಿನ ಹಣ್ಣಿಗೆ ಮಾವು ಅನ್ನೋದು ಎಸೆನ್ಸ್ ಆದರೆ, ಕಲ್ಲಂಗಡಿ ಹಣ್ಣಿಗೆ ಕಲ್ಲಂಗಡಿ ಹಣ್ಣು ಎಸೆನ್ಸ್ ಆದರೆ, ಹಲಸಿನ ಹಣ್ಣಿಗೆ ಹಲಸು ಅನ್ನೋದು ಎಸೆನ್ಸ್ ಆದರೆ, ನಿಮ್ಮ ಎಸೆನ್ಸ್ ಏನು ಅಂತ ಒಂದು ಪ್ರಶ್ನೆ ಬರ್ತದೆ. ಹಾಗಾದ್ರೆ ನನ್ನ ಎಸೆನ್ಸ್ ಅನ್ನ ನಾನು ಕಂಡ್ಕೊಂಡಿಲ್ಲ ಅಂತ, ನನ್ನ ತಿರುಳನ್ನ ನಾನು ಕಂಡ್ಕೊಂಡಿಲ್ಲ ಅನ್ನುವಂಥ ಪ್ರಶ್ನೆ ಬರ್ತದೆ. ಸೊ ನಮ್ಮ ಈ ಜೀವನದ ಸಾಧನೆಯಲ್ಲಿ ನಮ್ಮ ತಿರುಳನ್ನ ಕಂಡುಕೊಳ್ಳುವಂತಹ ದಾರಿಯೇ ದತ್ತಾತ್ರೇಯನ ದಾರಿ ಅಂತ. ಹಾಗೆ ಅನಸೂಯ ತನ್ನ ತನವನ್ನ ಕಂಡ್ಕೊಂಡ್ಲು, ಅತ್ರಿ ಮಹಾ ತಪಸ್ವಿ ತೇಜಸ್ವಿ ತಮ್ಮ ತನವನ್ನ ಕಂಡ್ಕೊಂಡ್ರು. ದತ್ತಾತ್ರೇಯ ಅವತಾರ ನಂತರ ಬಹಳಷ್ಟು ಸತ್ಯಗಳನ್ನ ಪರಶುರಾಮರ ಮೂಲಕ, ಬಹಳಷ್ಟು ಶಿಷ್ಯರ ಮೂಲಕ ಅವರು ಪ್ರಪಂಚಕ್ಕೆ ಜ್ಞಾನವನ್ನ ಕೊಟ್ಟರು. ಇವತ್ತೂ ಕೂಡ ದತ್ತಾತ್ರೇಯರು ಅಷ್ಟೇ ಆಕ್ಟಿವ್ ಆಗಿದ್ದಾರೆ, ಮತ್ತೆ ನಮ್ಮ ಜನಮಾನಸದಲ್ಲೂ ಕೂಡ ಆಕ್ಟಿವ್ ಆಗಿದ್ದಾರೆ. ನಮ್ಮ ಮನೆಯು ಕೂಡ ನಮ್ಮ ಮೂಲ ವಿಷಯದಲ್ಲಿ ಬಂದ್ರೆ ದತ್ತಾತ್ರೇಯರ ಮೂಲದಿಂದನೇ ಬರುತ್ತೆ. ಅವರ ಅವತಾರ ಅನ್ನುವಂತಹ ಸರಸ್ವತಿ ಸ್ವಾಮಿಗಳು ಅವರು ಗುರುಗಳಾಗಿ ಬರ್ತಾರೆ. ಸೊ ಆ ದತ್ತಾತ್ರೇಯರ ಮೂಲಕ ಅವಧೂತ ಸಂಪ್ರದಾಯ ಬರುತ್ತೆ. ಆ ಸಂಪ್ರದಾಯದಲ್ಲಿ ಬ್ರಹ್ಮಚೈತನ್ಯ ಸಮರ್ಥ ರಾಮದಾಸರು, ಬ್ರಹ್ಮಚೈತನ್ಯ ಮಹಾರಾಜರು, ಬ್ರಹ್ಮಾನಂದ ಮಹಾರಾಜರು, ಬೆಳದಡಿ ಅಂತ ಬಂದು ಅಲ್ಲಿಗೆ ನಮಗೊಂದು ಕನೆಕ್ಷನ್ ಬರುತ್ತೆ. ಹೀಗಾಗಿ ನಾವು ಎಲ್ಲರನ್ನೂ ಖಂಡವಾಗಿ ಮಾಡಿ ನೋಡಿಕೊಂಡು
ನಮ್ಮಲ್ಲೇನೆ ಒಂದು ಭೇದ ಮಾಡ್ಕೊಳ್ತಾ ಇರೋ ಸಂದರ್ಭದಲ್ಲಿ ಋಷಿಕುಲ ಸಂಸ್ಥಾನ, ಋಷಿಕುಲ ಸಮುದಾಯ ಎಲ್ಲರನ್ನೂ ಒಂದು ಮಾಡೋದಕ್ಕೆ, ಬ್ರಹ್ಮ ವಿಷ್ಣು ಮಹೇಶ್ವರರನ್ನ ಒಂದು ಮಾಡೋದಕ್ಕೆ, ಶಿವ ಮತ್ತು ವಿಷ್ಣುವಿನಲ್ಲಿ ಭೇದ ನೋಡಬಾರದು ಅನ್ನೋ ಒಂದು ಕಾರಣದಕ್ಕೆ ಶಿವನನ್ನ ವಿಷ್ಣುವಿನಲ್ಲಿ, ಯಾಕಂದ್ರೆ ನಮಗೆ ಕೃಷ್ಣ ಆ ಜಗದ್ಗುರು ಆಗ್ತಾನೆ, ಶಿವ ಆದಿಗುರು ಆದ್ರೂ ಕೂಡ ಕೃಷ್ಣ ಜಗದ್ಗುರು ಆಗ್ತಾನೆ. ನಮಗೆ ರಾಮನಿಂದನೂ ಕಲಿಯೋದಿದೆ, ವಿಷ್ಣುವಿನಿಂದನೂ ಕಲಿಯೋದಿದೆ, ಮಹಾಲಕ್ಷ್ಮಿಯ ಸಹಾಯನೂ ಬೇಕು, ಪಾರ್ವತಿ ದುರ್ಗಾದೇವಿಯ ಶಕ್ತಿನೂ ಬೇಕು. ಸೊ ಮುಂದೆ ಹಂತದಲ್ಲಿ ಮಧ್ಯ ಒಂದು ಜನ್ರೇಷನ್ ಬಂತು, ಅದೆಲ್ಲ ತುಂಡು ತುಂಡು ಮಾಡಿ ಅವರು ಅದರ ಹಿಂಬಾಲಕರಾಗಿ ನಂದು ಸರಿ ನಿಮ್ದು ತಪ್ಪು ಅನ್ನೋ ಒಂದು ಅಂಧಕಾರದ ಸಮಯದಲ್ಲಿ ಬಂದರು. ಸೊ ಹೀಗಾಗಿ ನಾವು ಕೂಡ ಇವತ್ತು ನೋಡ್ತಾ ಇದ್ದೀವಿ ತುಂಬಾ ಬ್ಲೂ ಪಿಜನ್ಸ್ ಅಂತ, ನೀಲಿ ಪಾರಿವಾಳ ಹೊತ್ತ ಕೆಲ ಜನ ಡಿವೈಡ್ ಮಾಡ್ಕೊಳ್ತಾ ಇದ್ದಾರೆ. ಅವರು ಡೆಸ್ಪರೇಟ್ ಆಗಿ ನಾವು ಕೆಳವರ್ಗದವರು ಅಂತ ಅವರು ಯುದ್ಧಕ್ಕೆ ಬಳಸ್ಕೊತಾ ಇದ್ದಾರೆ. ಕಾಮನ್ ಮ್ಯಾನಿಗೆ ಅದು ಟಚ್ ಆಗ್ತಾ ಇಲ್ಲ, ಬಟ್ ಅದನ್ನು ಬಳಸ್ಕೊಂಡು ರಾಜಕೀಯ ಮಾಡ್ತಕ್ಕಂಥವ್ರು ಬಹಳ ಜನ ಬರ್ತಾ ಇದ್ದಾರೆ. ಸೊ ಇವತ್ತು ನಾವು ನೋಡ್ತಾ ಇದ್ದೀವಿ ಸಮಾಜದಲ್ಲಿ ವೀರಶೈವರು ಮತ್ತು ಲಿಂಗಾಯತರ ಮಧ್ಯೆ ಒಂದು ಭಿನ್ನಾಭಿಪ್ರಾಯಗಳು ಬಂದಿದೆ. ಸ್ಮಾರ್ಥ ಮತ್ತು ವೈಷ್ಣವ ಮಾಧ್ವಾನ್ನವರ ಮೇಲೆ ಭಿನ್ನಾಭಿಪ್ರಾಯ ಬರ್ತಾ ಇದೆ. ದಲಿತ ಸಂಘ ನಾವು ಮತ್ತೆ ಸವರ್ಣೀಯರು ಅನ್ನುವಂತಹ ಭಿನ್ನಾಭಿಪ್ರಾಯ ಬರ್ತಾ ಇದೆ. ಈ ಭಿನ್ನಾಭಿಪ್ರಾಯಗಳೆಲ್ಲವೂ ಸಮಾಜವನ್ನು ಒಡಿತಕ್ಕಂಥ ಕೆಲಸಗಳನ್ನು ಮಾಡುತ್ತೆ. ಯಾಕಂದ್ರೆ ಆಯಾ ಕಾಲಕ್ಕೆ ಆಯಾ ಗುರುಗಳು ಬಂದು ಆಯಾ ಸಮಾಜಕ್ಕೆ ಬೇಕಾದಂಥ ತಿಳುವಳಿಕೆಯನ್ನ ಕೊಟ್ಟು ಹೋದ್ರು. ಆ ದಿಕ್ಕಿನಲ್ಲಿ ಋಷಿಕುಲ ಸಂಪ್ರದಾಯ, ಋಷಿಕುಲ ಸಮುದಾಯ ನಾವೇನ್ ಮಾಡಿದ್ವಿ, ಬ್ರಹ್ಮ ವಿಷ್ಣು ಮಹೇಶ್ವರರನ್ನ ಬೇರೆ ಬೇರೆಯಾಗಿ ನೋಡದೆ ಅವರದೇ ಒಂದು ಸ್ವಯಂ ಅವತಾರವಾದಂತಹ ದತ್ತಾತ್ರೇಯರನ್ನ ನಮ್ಮ ಪರಮ ಗುರುಗಳನ್ನಾಗಿ ನಾವು ತೆಗೆದುಕೊಂಡ್ವಿ ಅಂತ. ಸೊ ಆ ದತ್ತಾತ್ರೇಯ ಸಮಾರಂಭಾಂ ಆಚಾರತ್ರಯ ಮಧ್ಯಮಂ. ಈ ಆಚಾರತ್ರಯ ಅಂತಂದ್ರೆ ಬೇರೆ 3 ಆಚಾರ್ಯರಲ್ಲಪ್ಪ, ಮಧ್ವಾಚಾರ್ಯರು, ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು ಅಷ್ಟೇ ಅಲ್ಲ, ಅಲ್ಲಿ ಬಸವಾಚಾರ್ಯ ಬಸವಣ್ಣನೂ ಬರ್ತಾನೆ, ಸರ್ವಜ್ಞನೂ ಬರ್ತಾನೆ, ಕನಕದಾಸರು ಬರ್ತಾರೆ, ಕಬೀರ ದಾಸರು ಬರ್ತಾರೆ. ಸೊ ಅದಕ್ಕೆ ಪೂರ್ಣಾದ್ವೈತದ ಒಂದು ವ್ಯಾಖ್ಯಾನ ಏನ್ ಹೇಳುತ್ತೆ, ಯಾರು ನನಗೆ ಬೆಳಕು ಮತ್ತು ಮುಕ್ತಿಯನ್ನ ಕೊಡ್ತಾರೋ ಅವನು ಯಾರು ನಮಗೆ ಬೆಳಕು ಅನ್ನು ಮುಕ್ತಿಯನ್ನ ಕೊಡಿಸ್ತಾರೋ ಅವರು ನಮ್ಮ ಗುರು ಅಂತ ಅನ್ನುವಂಥದ್ದು ಭಾವದಲ್ಲಿ ಸಪ್ತ ಋಷಿಗಳನ್ನ ತಿಳ್ಕೊಂಡು ಬಂದ್ವಿ. ಈ ಋಷಿಗಳಲ್ಲಿ ಬಹಳಷ್ಟು ವೈವಿಧ್ಯಮಯ, ಮುಂದಿನ ಈ ವರ್ಷ 2026 ಅಲ್ಲಿ ಋಷಿಗಳ ಕಥೆಗಳನ್ನ ನಿಮ್ ಜೊತೆ ಹಂಚ್ಕೊಳ್ತಾ ಬರ್ತೀವಿ. ಆವಾಗ ಎಷ್ಟು ವೆರೈಟಿ ಆಫ್ ಋಷಿಗಳಿದ್ರು, ಅವ್ರ ಸಾಧನೆ ಹೇಗಿತ್ತು, ಅವ್ರ ಜೀವನ ಹೇಗಿತ್ತು ಅನ್ನೋದು ನಮ್ ಗಮನಕ್ಕೆ ಬರುತ್ತೆ. ನಾನು ಬಹಳ ವರ್ಷದಿಂದ ಒದ್ದಾಡ್ತಾ ಇದ್ದಂಥ ಒಂದು ವಿಷಯ ಏನಪ್ಪಾ ಅಂದ್ರೆ ಭೈರವ ದೀಕ್ಷೆ ಅಂತ ಹೇಳಿ. ಕೆಲವೊಬ್ರಿಗೆ ಆಗಿದೆ, ಕೆಲವೊಬ್ರಿಗೆ ಆಗಿಲ್ಲ. ಆದ್ರೂ ಕೂಡ ಇವತ್ತು ಭೈರವ ದೀಕ್ಷೆಯನ್ನ, ದತ್ತಾತ್ರೇಯ ಜಯಂತಿ ಅಂಗವಾಗಿ ಭೈರವ ದೀಕ್ಷೆಯನ್ನ ಒಂದು ಇಂಗ್ಲಿಷಲ್ಲಿ ಹೇಳಂಗಿದ್ರೆ ಒಂದು ಹಂತದ ನಿಮಗೆ ಮೌಖಿಕವಾಗಿ ಆ ದೀಕ್ಷೆಯನ್ನ ಕೊಟ್ಟು, ಅದು ನಿಮ್ಗೆ ಇಷ್ಟವಾಗಿ ಅದನ್ನ ಮುಂದಿನ ಹಂತಕ್ಕೆ ತೆಗೆದುಕೊಂಡು ಹೋಗ್ತಾ ಬಂದಾಗ ಅದನ್ನ ತೀವ್ರವಾದ ಸಾಧನೆಗೆ ಕರೆದುಕೊಂಡು ಹೋಗೋಣ ಅಂತ ಹೇಳಿ. ಆದರೂ ಕೂಡ ನಿಮ್ಮಲ್ಲಿ ಒಬ್ಬ ಭೈರವನ ಧಾರಣೆ ಆಗ್ಲಿ, ನಿಮ್ಮಲ್ಲಿರುವ ಭೈರವ ಯಾರು ಅನ್ನೋದನ್ನ ಕಂಡುಕೊಳ್ಳೋ ಪ್ರಯತ್ನವನ್ನ ಮಾಡೋಣ. ಸೊ ಈ ಮೊದಲು 7 ಗಂಟೆವರೆಗೂ ನಾವು ಈ ಭೈರವ ದೀಕ್ಷದ ಸಾಧನೆಯನ್ನ ಮಾಡಿ ಅದರ ಬಗ್ಗೆ ಒಂದು ಹೆಚ್ಚಿನ ಮಟ್ಟಿಗೆ ಒಂದು ಇನ್ಫಾರ್ಮೇಶನ್ ಎಷ್ಟಾಗುತ್ತೆ ಅಷ್ಟು ವಿಷಯಗಳನ್ನ ಗ್ರಹಿಸಿದ ಮೇಲೆ ಸಮಯದ ಅವಕಾಶ ಕಡಿಮೆ ಇರೋದ್ರಿಂದ ದತ್ತಾತ್ರೇಯ ಸಂರಕ್ಷಣಾ ದತ್ತ ಚಕ್ರಮಾಲಾ ಅಂತ ಏನು ನಾವು ಹೇಳ್ತೀವಿ, ಅದು ದತ್ತ ಸಂರಕ್ಷಣೆಯ ಮಾಲಾ ಅಂತ. ಸೊ ಅದನ್ನ ನೀವು ಚಾಂಟ್ ಮಾಡಿ ಬಹ್ಯಾಟ್ ಮಾಡಬೇಕು. ಯಾಕಂದ್ರೆ ಅದು ಒಂದು ನಿಮ್ಮನ್ನ ಕಾಪಾಡುತ್ತೆ ಡಾರ್ಕ್ ಝೋನಿಂದ, ಡಾರ್ಕ್ ಅಟ್ಯಾಕ್ಸಿಂದ ಅದು ಕಾಪಾಡುತ್ತೆ. ದತ್ತ ನಿಮ್ಮಲ್ಲೇ ನೆಲೆಸಿರ್ತಾನೆ. ಸೊ ಹೀಗಾಗಿ ಆ ದತ್ತ ಚಕ್ರಮಾಲಾ, ದತ್ತ ಸಂರಕ್ಷಣಾ ಮಾಲಾ ಅದನ್ನ ಇವತ್ತು ಚಾಂಟಿಂಗ್ ಮಾಡೋಣ. ಅದಾದ್ಮೇಲೆ ಅದ್ಭುತವಾದ ದತ್ತಾತ್ರೇಯನ ಮೇಲೆ ಒಂದು ಧ್ಯಾನ ಇದೆ. ನಾನು ಅದನ್ನ ಬಹಳಷ್ಟು ದಿವಸಗಳು, ಬಹಳಷ್ಟು ತಿಂಗಳುಗಳ ಸಾಧನೆ ಮಾಡಿದ್ದೆ. ಅದರದ್ದು ಪೂರ್ಣ ಫಲ ಸಿಕ್ಕಿದೆ. ಆದ್ದರಿಂದ ಆ ಒಂದು ಧ್ಯಾನವನ್ನು ಕೂಡ ನಿಮಗೆ ನಿರಾಕಾರತ್ವವನ್ನ ದತ್ತಾತ್ರೇಯನಲ್ಲಿ ಪಡೆದುಕೊಳ್ಳೋದಕ್ಕೆ ಆ ಒಂದು ಧ್ಯಾನವನ್ನ ನಾವು ಅದನ್ನು ಆಲಿಸ್ಕೊಂಡು ಧ್ಯಾನವನ್ನ ಮಾಡೋಣ. ಸೊ ಇವತ್ತು ಈಗ ಕಾಲಭೈರವನ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಕಾಲಭೈರವನ್ನ ಹೇಗೆ ಗುರುತಿಸೋದು ಅನ್ನೋದಕ್ಕೆ ಕೆಲ ಪ್ರಶ್ನೆಗಳಿದೆ. ನೀವು ಕ್ವಿಕ್ ಆಗಿ ಎಸ್ ನೋ ಅಂತ ಒಂದು ಇಮೋಜಿಗಳು ಕೊಟ್ಬಿಟ್ರೆ ನಂಗೆ ಸಮಾಧಾನ ಆಗತ್ತೆ. ಒಂಚೂರು ಫ್ಯಾನ್ ಹಾಕ್ಬಿಡಿ. ಈಗ ಭೈರವ ನಿಮ್ ಜೀವನದಲ್ಲಿ ಎಷ್ಟರ ಮಟ್ಟಿಗೆ ಅವನು ಆವರಿಸಿದ್ದಾನೋ ಇಲ್ಲೋ ಅನ್ನೋದು ಗೊತ್ತು ಮಾಡ್ಕೋಬೇಕು ಅಂತಂದ್ರೆ ನಾನು ನಿಮಗೆ 10 ಪ್ರಶ್ನೆ ಕೇಳ್ತೇನೆ. ನಮ್ಮ ಚಕ್ರಧ್ಯಾನ ಮಾಡ್ಕೊಂಡಿದ್ರೆ ನಿಮಗೆ ನಮ್ದು ಕ್ವಶನ್ ಅಂಡ್ ಆನ್ಸರ್ ಫಾರ್ಮ್ಯಾಟ್ ಗೊತ್ತಾಗಿರುತ್ತೆ.
ಸೊ ಆ ಕ್ವಶನ್ ಅಂಡ್ ಆನ್ಸರ್ ಫಾರ್ಮ್ಯಾಟ್ ಅಲ್ಲಿ ಮೊದಲನೇ ಪ್ರಶ್ನೆ ನಿಮಗೆ ಕೇಳ್ತೇನೆ, ಗಂಭೀರವಾಗಿ ಮತ್ತೆ ಗಮನವಿಟ್ಟು ಕೇಳಿ. ಅದು ನಿಮ್ಮ ಜೀವನದಲ್ಲಿ ಉಪಯೋಗ ಆಗ್ತಾ ಇದೆಯಾ ಇಲ್ವಾ ಅಂತ ನೀವು ಚೆಕ್ ಮಾಡಿ. ಮತ್ತೆ ಯಾರಿಗಾಗತ್ತೆ ಎಸ್ ಅಂತ ಹಾಕಿ, ಇಲ್ಲಾಂದ್ರೆ ನೋ ಅಂತ ಹಾಕಿ, ಏನು ತೊಂದರೆ ಇಲ್ಲ. ಸೊ ಮೊದಲನೇ ಪ್ರಶ್ನೆ, ಡು ಯು ಹ್ಯಾವ್ ಅನ್ಸರ್ಟಿನಿಟಿ ಇನ್ ಯುವರ್ ಲೈಫ್? ನಿಮ್ಮ ಜೀವನದಲ್ಲಿ ಅನಿಶ್ಚಿತತೆ ಕಾಡ್ತಾ ಇದೆಯಾ? ಅನಿಶ್ಚಿತತೆ ಕಾಡ್ತಾ ಇದೆಯಾ ನಿಮ್ಮ ಜೀವನದಲ್ಲಿ? ನಿಶ್ಚಿತತೆ ಇಲ್ಲ, ನಂಗೆ ಅನಿಶ್ಚಿತತೆ ನಂಗೆ ಕಾಡ್ತಾ ಇದೆ ಅಂತ. ಸರಿ, ಬಹಳಷ್ಟು ಪ್ರಶ್ನೆಗಳ ಉತ್ತರಗಳು ಇಲ್ಲಿ ಸಿಗ್ತಾ ಇದೆ. ಮತ್ತೆ ಮುಂದೆ ಹೋಗೋಣ. ಮೊದಲನೇ ಪ್ರಶ್ನೆ, ನಿಮ್ಮ ಜೀವನದಲ್ಲಿ ಅನಿಶ್ಚಿತತೆ ಕಾಡ್ತಾ ಇದೆಯಾ ಅನ್ನೋದು. ಎರಡನೇ ಪ್ರಶ್ನೆ, ಹ್ಯಾವ್ ಯು ಎಕ್ಸ್ಪೀರಿಯನ್ಸ್ಡ್ ಆರ್ ಎಕ್ಸ್ಪೀರಿಯನ್ಸಿಂಗ್ ಅಪ್ ಅಂಡ್ ಲೋ ಆಫ್ ದ ಟೈಮ್? ಸಮಯದ ಮೇಲು ಮತ್ತೆ ಕೆಳಗಾಗುವಕ್ಕೆ, ಅಂದ್ರೆ ಕಾಲ ಸರಿ ಇಲ್ಲಪ್ಪ, ಒಳ್ಳೆ ಕಾಲ ಇತ್ತಪ್ಪ, ನೆಮ್ಮದಿಯ ಕಾಲ, ಅಯ್ಯೋ ಕಾಲನೇ ಸರಿ ಇಲ್ಲ, ಈ ತರದ ಕಾಲದ ಮೇಲು ಏಳಿಳಿತಗಳು ನಿಮ್ಮ ಜೀವನದಲ್ಲಿ ಆಗಿದೆಯಾ? ಎಸ್ ಆರ್ ನೋ? ಓಕೆ, ಬಹಳಷ್ಟು ಎಸ್ಗಳಿದೆ, ನೋಗಳು ಇದೆ. ವೆರಿ ಹ್ಯಾಪಿ. ಮೂರನೇದು ಅಂದ್ರೆ ದೇರ್ ಇಸ್ ನೋ ಅಪ್ ಅಂಡ್ ಡೌನ್ ಇನ್ ಯುವರ್ ಟೈಮ್. ನಿಮ್ ಜೀವನ ಒಂದೇ ರೀತಿ ಹೋಗ್ತಾ ಇದೆ ಅಂತ. ಯಾರ್ದ ಟೈಮ್ ಒಂದೇ ರೀತಿ ಹೋಗ್ತಾ ಇದೆಯೋ ಅವರು ಕಾಲರಾದ್ರು ಅಂತ ಒಂದು ನಂಬಿಕೆ ಇದೆ, ಬಟ್ ತೊಂದರೆ ಇಲ್ಲ. ಹ್ಯಾವ್ ಯು ಅಂಡರ್ಸ್ಟ್ಯಾಂಡ್ ಆರ್ ರಿಯಲೈಸ್ಡ್ ಯುವರ್ ಓನ್ ಎನರ್ಜಿ? ನಿಮಗೆ ನಿಮ್ಮ ಶಕ್ತಿಯ ಅನುಭವ ಆಗಿದೆಯಾ? ನಿಮ್ಮ ಶಕ್ತಿ ನಿಮಗೆ ಅನುಭವಕ್ಕೆ ಬಂದಿದೆಯಾ? ನಿಮ್ಮಲ್ಲಿ ಇರುವ ನಿಮ್ಮ ಶಕ್ತಿ ನಿಮಗೆ ಅನುಭವಕ್ಕೆ ಬಂದಿದೆಯಾ ಅನ್ನುವಂಥ ಪ್ರಶ್ನೆ. ಯಾರ್ಯಾರಿಗೆ ನಿಮ್ಮಲ್ಲಿರೋ ನಿಮ್ಮ ಶಕ್ತಿ ಅನುಭವಕ್ಕೆ ಬಂದಿದ್ರೆ ಅದನ್ನ ಜೀವನಕ್ಕೆ ಅಪ್ಲೈ ಮಾಡಿ ಅಂತ. ಶಿವನಿಗೆ ಅವನ ಶಕ್ತಿಯ ಅನುಭವ ಇತ್ತು. ಶಿವನನ್ನ ನಾವು ಪೂರ್ತಿ ಫುಲ್ ಕಾನ್ಶಿಯಸ್ನೆಸ್ ಅಂತ ಅನ್ಕೊಂಡ್ರೆ, ಆ ಫುಲ್ ಕಾನ್ಶಿಯಸ್ನೆಸ್ ಅಲ್ಲಿ ಬಂದಂತಹ ಕಾಲಭೈರವನ ಉತ್ಪತ್ತಿ ಹೇಗಾಯ್ತು ಆ ಕತೆ ನಿಮ್ಗೆ ಗೊತ್ತಿದೆ. ದಕ್ಷ ಬ್ರಹ್ಮನ ಕತೆ ಗೊತ್ತಿದೆ, ಸತಿಯ ಆಹುತಿ ಗೊತ್ತಿದೆ, ಶಿವನ ಕೋಪ ಗೊತ್ತಿದೆ. ಅಲ್ಲಿ ಅವನು ಕಾಲಭೈರವನನ್ನ ಅವನು ಆವಿರ್ಭವಿಸುತ್ತಾನೆ ಅಂತ. ಯಾಕಂದ್ರೆ ಶಿವನಿಗೆ ಗೊತ್ತಿತ್ತು ಅವನ ಎನರ್ಜಿ ಏನಿದೆ ಅಂತ. ಸೊ ನಾಲ್ಕನೇ ಪ್ರಶ್ನೆ, ಹ್ಯಾವ್ ಯು ಫೌಂಡ್ ಯುವರ್ ಆತ್ಮಬಲ? ನಿಮಗೆ ನಿಮ್ಮ ಆತ್ಮಬಲದ, ಹಿಂದಿನ ಪ್ರಶ್ನೆದೇ ಇನ್ನೊಂದು ರಿಫಾರ್ಮ್ಡ್ ವರ್ಡ್ ಅಷ್ಟೇ, ಸ್ಪಿರಿಚುವಲ್ ವರ್ಡ್. ಹ್ಯಾವ್ ಯು ಫೌಂಡ್ ಯುವರ್ ಆತ್ಮಬಲ? ಇಲ್ಲ. ಹಾಗಾದ್ರೆ ಇದ್ರ ಮೇಲೆ ನಾವು ಕೆಲಸ ಮಾಡಬೇಕು. ಈ ಕ್ಲಾಸ್ನ ನಂತರ, ಇವತ್ತಿನ ದೀಕ್ಷೆಯ ನಂತರ ನೀವು ಈ ಪ್ರಶ್ನೆಗಳನ್ನು ಹುಡುಕ್ತಾ ನೀವು ಕಂಡುಕೊಂಡ ಗುರುಗಳಲ್ಲಿ ಇದನ್ನ ಡೀಪ್ ಆಗಿ ಹೋಗೋದಕ್ಕೆ ಪ್ರಯತ್ನ ಪಡಬೇಕು. ಈ ಶರೀರ ಕಾಲ ಆಗೋದ್ರ ಒಳಗೆ ಆತ್ಮಬಲವನ್ನ ಕಂಡ್ಕೋಬೇಕು, ನಮ್ಮ ಪೊಟೆನ್ಷಿಯಲ್ ಅನ್ನ ಕಂಡ್ಕೋಬೇಕು ಅಂತ. ನಿಮ್ಮ ಇಮ್ಯಾಜಿನೇಷನ್ ಪಾಸಿಟಿವ್ ಅಂಡ್ ಆಕ್ಟಿವ್ ಆಗಿದೆಯಾ? ನಿಮ್ಮ ಇಮ್ಯಾಜಿನೇಷನ್ ಪಾಸಿಟಿವ್ ಮತ್ತು ಆಕ್ಟಿವ್ ಆಗಿದೆಯಾ? ನಿಮ್ಮಲ್ಲಿ ಇಮ್ಯಾಜಿನೇಷನ್ ಅನ್ನೋದು ಇದೆಯಾ? ಇದ್ರೆ ಅದು ಆಕ್ಟಿವ್ ಮತ್ತು ಪಾಸಿಟಿವ್ ಆಗಿದೆಯಾ ಪ್ರಶ್ನೆ. ಸೊ ನೀವು ನಿಮ್ಮ ಇಂದ್ರಿಯಗಳಿಗೆ ಬಲಿಪಶು ಆಗಿದ್ದೀರಾ? ನಿಮ್ಮ ಇಂದ್ರಿಯಗಳಿಗೆ ಗುಲಾಮರಾಗಿದ್ದೀರಾ? ಆರ್ ಯು ಸ್ಲೇವ್ ಟು ಯುವರ್ ಓನ್ ಸೆನ್ಸಸ್? ಎಸ್, ಪ್ರಶ್ನೆಗಳು ಬರ್ತಾ ಇದೆ, ಉತ್ತರಗಳು ಬರ್ತಾ ಇದೆ. ವಂಡರ್ಫುಲ್. ಹೂ ಕಮ್ಯಾಂಡ್ಸ್ ಯು? ಯು ಆರ್ ದ ಮೈಂಡ್. ನಿಮ್ಮ ಜೀವನವನ್ನ ನಿರ್ಧಾರ ತೆಗೆದುಕೊಳ್ಳೋದು ಯಾರು? ನೀವು ತೆಗೆದುಕೊಳ್ತೀರಾ, ನಿಮ್ಮ ಮನಸ್ಸು ತೆಗೆದುಕೊಳ್ಳುತ್ತಾ? ಇದು ಪ್ರಶ್ನೆ. ಎನಿ ಮಂತ್ರ ಮ್ಯಾನಿಫೆಸ್ಟೆಡ್ ಇನ್ ಯುವರ್ ಲೈಫ್? ನಿಮ್ಮ ಜೀವನದಲ್ಲಿ ಯಾವ್ದಾದ್ರು ಮಂತ್ರ ಮ್ಯಾನಿಫೆಸ್ಟ್ ಆಗಿದೆಯಾ? ಸೊ ನೀವು ಏನಾದ್ರೂ ಆವಿರ್ಭವಿಸಿದ್ದೀರಾ ಮಂತ್ರದ ರೂಪದಲ್ಲಿ? ಅದನ್ನ ಗಮನಿಸಬೇಕು. ಆರ್ ಯು ಅವೇರ್ ಆಫ್ ಯುವರ್ ಎಕ್ಸಿಸ್ಟೆನ್ಸ್? ನಿಮ್ಮ ಇರುವಿಕೆಯ ಅರಿವು ನಿಮಗೆ ಉಂಟಾಗಿದೆಯಾ? ನಿಮ್ಮ ಇರುವಿಕೆಯ ಅರಿವು ನಿಮಗೆ ಉಂಟಾಗಿದೆಯಾ? ಗುಡ್. ಬಹಳಷ್ಟು ಜನ ಎಸ್ ಅಂತ ಹಾಕಿದ್ದಾರೆ, ತುಂಬಾ ಸಂತೋಷ. ನಿಮ್ಮ ಇರುವಿಕೆಯ ಅರಿವು ಸದಾ ಇರುತ್ತಾ? ಹೇಳಿದಾಗಿರುತ್ತಾ? ದುಃಖ ಬಂದಾಗಿರುತ್ತ? ಎಸ್. ಸೊ ಆರ್ ಯು ಅವೇರ್ ಆಫ್? ನಿಮ್ಮ ಇರುವಿಕೆ ಅರಿವು ದುಃಖದಿಂದ ಉಂಟಾಗಿದೆಯಾ? ದುಃಖದಲ್ಲಿದ್ದಾಗ ಮಾತ್ರ ನಿಮ್ಮ ಅಥವಾ ನೋವು ಬಂದಾಗ ಮಾತ್ರ ನಿಮ್ಮ ಇರುವಿಕೆ ನಿಮಗೆ ಗೊತ್ತಾಗ್ತಾ ಇದೆಯಾ, ಅಥವಾ ಸಂತೋಷದಲ್ಲೂ ಕೂಡ ನಿಮ್ಮ ಇರುವಿಕೆ ಅರಿವು ಗೊತ್ತಾಗ್ತಾ ಇದೆಯಾ ಅಂತ? ಓಕೆ, ಗುಡ್. ಎಟ್ ಟೈಮ್ಸ್. ನೈಸ್. ಡು ಯು ಅಂಡರ್ಸ್ಟ್ಯಾಂಡ್ ಶಿವ? ಶಿವ ಅಂದ್ರೆ ನಿಮಗೆ ಅರ್ಥ ಆಗತ್ತಾ? ಶಿವ ಅಂದ್ರೆ ನಿಮಗೆ ಅರ್ಥ ಆಗತ್ತಾ? ಎಸ್.
ಗುಡ್, ವೆರಿ ಹ್ಯಾಪಿ. ಶಿವ ನಿಮಗೆ ಅರ್ಥ ಆಗಿದ್ರೆ ಕಾಲಭೈರವ ಇಷ್ಟೊತ್ತಿಗೆ ನಿಮ್ಗೆ ಬಂದ್ಬಿಡ್ಬೇಕಾಗಿತ್ತಲ್ಲ. ಕಾಲಭೈರವನ ಸೃಜನ ಆಗ್ಬಿಡ್ಬೇಕಾಗಿತ್ತಲ್ಲ. ಕಾಲಭೈರವನ ಸೃಜನ ಆಗಿದ್ದಲ್ಲದೆ ನಿಮ್ಮ ಜೀವನವನ್ನ ಪರಿವರ್ತಿಸುವಂತ ನಟರಾಜ ಲೀಲೆ ನಿಮ್ಮಲ್ಲಿ ಬಂದುಬಿಡಬೇಕಾಗಿತ್ತಲ್ಲ. ಇರ್ಲಿ, ನನ್ನ ಉದ್ದೇಶ ನಿಮ್ಗೆ ಏನೂ ಗೊತ್ತಿಲ್ಲ ಅಂತ ಹೇಳೋದಂತಲ್ಲ. ನಿಮ್ಮಲ್ಲಿ ಬಹಳ ಜನರಿಗೆ ಗೊತ್ತಿರುತ್ತೆ, ಪೂರ್ವಜನ ಸಂಸ್ಕಾರ ಇರುತ್ತೆ, ಮತ್ತು ಅದು ತಕ್ಕ ಮಟ್ಟಿಗೆ ಮ್ಯಾನಿಫೆಸ್ಟ್ ಆಗ್ತಾ ಇರುತ್ತೆ. ಇರೋದನ್ನ ಒಪ್ಕೊಳ್ಳೋಣ, ಅದರಿಂದ ಆತ್ಮಬಲವನ್ನ ಮಾಡ್ಕೊಳ್ಳೋಣ. ಯಾವುದು ಇಲ್ಲವೋ ಅದನ್ನ ಗಳಿಸ್ಕೊಳ್ಳೋಣ. ಅದೇ ವಿದ್ಯೆಯ ಒಂದು ಅರ್ಥ ಅದು. ಸೊ ಹಾಗಾದ್ರೆ ಈ ಭೈರವ ಯಾರು, ಎಲ್ಲಿದ್ದಾನೆ? ವಟಕ ಭೈರವನ ಜಪ ಮಾಡ್ತಾ ಇದ್ದೀನಿ ಗುರುಜಿ. ವಂಡರ್ಫುಲ್, ಆಗಬಹುದು. ಈ ವಟುಕ ಭೈರವ ಅಥವಾ ಬಟುಕ ಭೈರವ, ಬಾಲರೂಪದಲ್ಲಿ ಬರತಕ್ಕಂತಹ ಭೈರವ ನಿಮ್ಮ ಜೊತೆ ಇದ್ದಾನ ಅನ್ನೋದು ಒಂದು ಮೊದಲನೇ ಪ್ರಶ್ನೆ. ನಮ್ಮಲ್ಲಿ ಆ ಭೈರವನ ಸ್ಥಾನ ಯಾವುದು ಅನ್ನುವಂಥದ್ದು. ನಮ್ಮಲ್ಲಿ ಆ ಭೈರವ ಪ್ರತಿ ಸೆಲ್ಲಲ್ಲೂ ಇದ್ದಾನೆ. ಪ್ರತಿ ಸೆಲ್, ಅಣುವಲ್ಲೂ ಕೂಡ ಭೈರವನಿದ್ದಾನೆ. ಅಣುವಿನಲ್ಲಿ ಭೈರವ ಇರೋದ್ರಿಂದ ಅಲ್ಲಿ 3 ಕ್ರಿಯೆ ಆಗ್ತಾ ಇದೆ: ಭರಣ, ರವಣ ಮತ್ತು ವಮನ ಅಂತ. ಸೊ ನಮ್ಮ ಸೆಲ್ಗಳೇನಿದೆ ಅದು ಉತ್ಪತ್ತಿ ಆಗ್ತಾ ಇದೆ. ಆ ಉತ್ಪತ್ತಿಯಾಗಿ ಅದು ನಿರ್ವಹಣೆಯಲ್ಲಿರುತ್ತೆ ಮತ್ತು ಅದು ಗತಿಸಿ ಹೋಗುತ್ತೆ. ಆ 3 ಕೂಡ ಆ ಮಾಡುವಂತಹ ಸೆಲ್ಯುಲರ್ ಫೋರ್ಸ್, ಅದನ್ನ ನಾವು ಕಾಲಭೈರವ ಶಕ್ತಿ, ಭೈರವ ಶಕ್ತಿ ಅಂತ ಹೇಳ್ತೇವೆ. ಆ ಸೆಲ್ಗಳು, ನೀವು ಸಾತ್ವಿಕ ಆಗಕ್ ಹೊರಟಿದ್ದೀರಲ್ಲ, ಅದಕ್ಕೆ ನಾವು ಹೇಳಕ್ ಹೋಗೋದು ಸಾತ್ವಿಕ ಯಾವ್ದಾಗಬೇಕು, ರಾಜಸಿಕ ಯಾವ್ದಾಗಬೇಕು, ತಾಮಸಿಕ ಯಾವ್ದಾಗಬೇಕು ಅನ್ನುವಂತ ಒಂದು ಸಾಮಾನ್ಯ ಜ್ಞಾನ ನಮ್ಮಲ್ಲಿರಬೇಕು. ಸಾತ್ವಿಕ ಮನಸ್ಸಾಗಬೇಕು. ನಮ್ಮ ದೇಹ ರಾಜಸಿಕವಾಗಿರಬೇಕು. ದೇಹದಲ್ಲಿ ಸೆಲ್ಗಳು ಏನ್ ಚಲನೆ ಆಗ್ತಾ ಇದೆಯಲ್ಲ, ಇಟ್ ಈಸ್ ಬಿಕಾಸ್ ಆಫ್ ದಟ್ ಡೈನಮಿಕ್ ಫೋರ್ಸ್, ದಟ್ ರಾಜಸಿಕ್ ಫೋರ್ಸ್. ಸೊ ಸೆಲ್ಗಳು ಸಾತ್ವಿಕ ಆಗ್ಬಿಟ್ರೆ ಜನರೇಷನ್ ಆಗಲ್ಲ, ಡಿಜನರೇಷನ್ ಆಗಲ್ಲ. ಬಟ್ ಆ ಸೀಕ್ರೆಟ್ ನಿಮ್ಗೆ ಗೊತ್ತಾದ್ರೆ ನಿಮ್ ಬಾಡಿ ಗ್ರೋತ್ನ ಹಾಗೆ ಸ್ಟಾಪ್ ಮಾಡ್ಬಿಡ್ಬೋದು. ಯಾಕೆಂದ್ರೆ ಈ ಸೆಲ್ ಅದು ಜನರೇಟ್ ಆಗತ್ತೆ, ಡಿಟೊರೇಟ್ ಆಗತ್ತೆ, ಡಿಟೊರೇಟ್ ಆಗತ್ತೆ. ಬಟ್ ಯಾವಾಗ ಕಾಲಭೈರವನ ಜ್ಞಾನ ನಿಮ್ಮಲ್ಲಿ ಉಂಟಾಗತ್ತೆ, ಅಥವಾ ಕಾಲಭೈರವ ನೀವು ಕಾಲಭೈರವನ್ನ ಒಲಿಸ್ಕೋತಿರೋ, ಆವಾಗ ಆ ಸೆಲ್, ಆ ಸ್ಪೀಡ್ ನಿಮ್ ಕಂಟ್ರೋಲ್ ಬರುತ್ತೆ. ಯಾವಾಗ ಸ್ಪೀಡ್ ಕಂಟ್ರೋಲ್ ಬರುತ್ತೆ, ಏಜಿಂಗ್ ನಿಮ್ ಕಂಟ್ರೋಲ್ ಬರುತ್ತೆ. ದೇಹವನ್ನ ತಕ್ಕ ಮಟ್ಟಿಗೆ ನಾವು ಸಂರಕ್ಷಣೆಯನ್ನ ಮಾಡ್ಕೋಬಹುದು ಕಾಲಭೈರವನ ವಿದ್ಯೆ. ನಿಮಗೆ ನಾನು ಹಿಂಟ್ಸ್ ಕೊಡ್ತಾ ಇದ್ದೀನಿ. ಯಾರು ಸಾಧನೆ ಮಾಡ್ತಾರೋ ಅವ್ರಿಗೆ ಸಾಕ್ಷಾತ್ಕಾರ ಆಗುವಂಥದ್ದು. ಯಾರು ಸಾಧನೆ ಮಾಡ್ತಾರೋ ಅವರಿಗೆ ಸಾಕ್ಷಾತ್ಕಾರ ಆಗುವಂಥದ್ದು. ಮತ್ತೆ ಭೈರವ ಹ್ಯಾಕ್ ಕಂಡ್ಕೋಬೇಕು ನಮ್ಮ ಜೀವನದಲ್ಲಿ? ಭೈರವ ನಮ್ಮ ಜೀವನದಲ್ಲಿ ಯಾವ ರೂಪದಲ್ಲಿ ಬಂದಿದ್ದಾನೆ ಅಂತಂದ್ರೆ, ಅವ he has come as an ugly truth in our life. ugly truth, ಕಹಿ ಸತ್ಯಗಳ ರೂಪದಲ್ಲಿ ನಮ್ಮಲ್ಲಿ ಬಂದಿದ್ದಾನೆ ಅಂತ. ನೋಡಿ, ಅವನ ಜನ್ಮ ಕಾಲವನ್ನು ನೋಡೋಣ. ಸತಿ ಸತ್ತೋಗಿದ್ದಾಳೆ, ಸತಿ ಬೆಂಕಿಗೆ ಆಹುತಿಯಾಗಿದ್ದಾಳೆ. ದಕ್ಷ ಬ್ರಹ್ಮನ ಅಹಂಕಾರ ಮತ್ತು ಆ ವಿರೋಧ ತುಂಬಾ ಆಗಿದೆ. ಆಗ ಶಿವನಿಗೆ ಕೋಪ ಬರ್ತದೆ. ಶಿವ ಅಂದ್ರೆ ಆಲ್ ಆಸ್ಪೀಷಿಯಸ್. ಯಾವಾಗ ಮಂಗಳಕರನಾದಂತಹ ಶಂಕರನಲ್ಲಿ ಕೋಪ ಉತ್ಪತ್ತಿ ಆಗುತ್ತೋ ಆವಾಗ ಈ ಭೈರವನ ಅವತಾರ ಆಗತ್ತೆ ಅಂತ. ಸೊ ಹಾಗಾಗಿ ನಾವು ದಕ್ಷ ಬ್ರಹ್ಮ ಆದ್ರೆ ಅದು ಅಗ್ಲಿ ಟ್ರುತ್ ಆಗಿ ಬರುತ್ತೆ. ನಾವು ಶಂಕರನಾದ್ರೆ ಅದು ನಮಗೆ ಸಾತ್ವಿಕ್ ಟ್ರುತ್ ಆಗಿ ಕನ್ವರ್ಟ್ ಆಗ್ತಾನೆ. ಆವಾಗಲೇನೆ ಈ ಭೈರವ ನಿಮ್ಮ ಈ ಹುಟ್ಟು ಆಯ್ತಲ್ಲ, ಮೊದಲ ಜನ್ಮ ಪಡೆದ್ರಲ್ಲ, ಮನುಷ್ಯ ಜನ್ಮ ಅಲ್ಲ, ಈ ಮ್ಯಾನಿಫೆಸ್ಟೆಡ್ ವರ್ಲ್ಡ್ ಅಲ್ಲಿ ವ್ಯಕ್ತ ಪ್ರಪಂಚಕ್ಕೆ ಮೊದಲ ಬಾರಿ ನಿಮ್ಮ ಪರಬ್ರಹ್ಮ ತತ್ವದಿಂದ ಜಾರಿ ವ್ಯಕ್ತ ಪ್ರಪಂಚಕ್ಕೆ ನೀವು ಬಂದಾಗ, ಅಲ್ಲಿಂದನೂ ಕೂಡ ಭೈರವ ನಿಮ್ಮನ್ನ ಕಾಪಾಡಿಕೊಂಡು ನಿಮ್ಮ ಜೊತೆಗೆ ಬರ್ತಾ ಇದ್ದಾನೆ. ನಮ್ಮ ಸೋಮಾ ಕ್ಲಾಸಸ್ ಅಲ್ಲಿ, ಸ್ಕೂಲ್ ಆಫ್ ಮಿಸ್ಟಿಕ್ ಆರ್ಟ್ಸ್ ಅಲ್ಲಿ ಭೈರವನನ್ನ ನಮ್ಮ ಬಾಡಿ ಗಾರ್ಡ್ ಅಂತ ಹೇಳ್ತೇವೆ. ಭೈರವಿ ಅಥವಾ ಕಾಳಿ ಅನ್ನೋದು ಗಂಡು ಮಕ್ಕಳ ಸಾಧನೆಯ ಬಾಡಿ ಗಾರ್ಡ್ ಅಥವಾ ಗರ್ಲ್ ಫ್ರೆಂಡ್. ಹೆಣ್ಣು ಮಕ್ಕಳ ಸಾಧನೆಯಲ್ಲಿ ಭೈರವ ಈಸ್ ದ ಬಾಯ್ ಫ್ರೆಂಡ್. ಅವ ನಿಮಗೆ ಬಾಡಿ ಗಾರ್ಡ್ ಅಂತ. ಸೊ ನಮ್ಮ ಜೀವನದಲ್ಲಿ ಉಂಟಾದ ಆ ಕಹಿ ನೋವುಗಳೆಲ್ಲವೂ ಕೂಡ ಭೈರವ ರೂಪಗೊಂಡಿದ್ದಾನೆ. ಆ ರವರವತೆಯನ್ನ ಅವನು ತಂದಿದ್ದಾನೆ ಅಂತ. ಭೈರವ ನಿಮಗೆ ಒಲ್ದಾಗ ನಿಮ್ಮ ಸೆನ್ಸ್ ಆರ್ಗನ್ನ ಅವನು ಗಾರ್ಡ್ ಮಾಡ್ತಾನೆ. ಹಾಗಾದ್ರೆ ಬಟಕ ಭೈರವನ ಜಪ ಮಾಡ್ತಾ ಇದ್ದೀರಿ,
ಅಲ್ಲೆಲ್ಲೋ ಒಂದು ಸೆನ್ಸ್ ಪ್ಲೆಷರ್ಸ್ ನಿಮಗೆ ಕಾಡಿದಾಗ ಆ ಭೈರವನ್ನ ಬಿಟ್ಟು ಹೋಗ್ತೀರಿ. ಯಾಕೆಂದ್ರೆ ನಿಮ್ಮ ಈ ಭೈರವ ನಿಮ್ಮ ಇಂದ್ರಿಯಗಳನ್ನ ಕಾಪಾಡುವಂತವನು ಅಂತ. ಭೈರವ ಪ್ರೊಟೆಕ್ಟ್ಸ್ ದಿ ಆತ್ಮನ್ ವೆನ್ ಬಾಡಿ ಫಾಲ್ಸ್, ಜೀವ ಸಫರ್ಸ್ ದಿ ಕಾನ್ಸಿಕ್ವೆನ್ಸಸ್ ಆಫ್ ದ ಡೆತ್. ಯಾವಾಗ ಈ ಶರೀರ ಬೀಳುತ್ತೋ, ಶರೀರ ಬೀಳುವ ಸಮಯದಲ್ಲಿ ನೋವು ಮನಸ್ಸಿನಲ್ಲಿ ಉಂಟಾಗತ್ತೆ, ಶರೀರದಲ್ಲಿ ಉಂಟಾಗೋದಿಲ್ಲ. ಶರೀರಕ್ಕೆ ಯಾವುದೇ ನೋವು ಗೊತ್ತಾಗೋದಿಲ್ಲ. ಶರೀರದ ನೋವು ಗೊತ್ತಾಗೋದು ಮನಸ್ಸಿನಲ್ಲಿ ಮಾತ್ರ. ಯಾವಾಗ ಮನಸ್ಸಿನಲ್ಲಿ ನೋವು ಉಂಟಾಗುತ್ತೋ ಭೈರವ ಏನ್ ಮಾಡ್ತಾನೆ, ನಿಮ್ಮ ಆತ್ಮನ್ನ ಸೆಪರೇಟ್ ಮಾಡಿ ಇಟ್ಕೊಳ್ತಾನೆ. ಇದು ಒಂದು ದೊಡ್ಡ ದೊಡ್ಡ ಸಬ್ಜೆಕ್ಟ್ ಇದು, ಈ ವಿಷಯನೇ. ಸೊ ಭೈರವ ಪ್ರೊಟೆಕ್ಟ್ಸ್ ದಿ ಆತ್ಮನ್ ವೆನ್ ಬಾಡಿ ಫಾಲ್ಸ್. ಹೌ ಟು ಡೂ ಸಾಧನಾ ಸ್ವಾಮಿ? ವಿ ಆರ್ ಡೂಯಿಂಗ್ ಇಟ್, ವಿ ಆರ್ ವರ್ಕಿಂಗ್ ಆನ್ ಇಟ್. ನೀವು ಎಷ್ಟು ಅದರ ಮೇಲೆ ನೀವು ನನ್ನ ಜೀವ ತಿಂದು ಬಿಡಬೇಕು, ಸಾಧನೆ 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 ಅಂತ ಕೇಳಿ ಜೀವ ತಿಂದು ಬಿಡಬೇಕು. ಯಾಕಂದ್ರೆ ನಾವು ಪರೀಕ್ಷಾ ರೂಪದಲ್ಲಿ ಮೊದಲು ಮೇಲ್ಮೈ ಕೆನೆಯನ್ನ ಕೊಡ್ತೇವೆ, ಎರಡನೇದು ಕೊಡ್ತೇವೆ. ಯಾರೂ 48 ದಿವಸದ ವೃತವನ್ನ ಕಂಪ್ಲೀಟ್ ಮಾಡೋದಿಲ್ಲ. ಮಾಡಿದ್ರೆ 48 ದಿವಸ ವೃತ ಮಾಡ್ತಾರೆ, ಮುಂದೆ ಬರೋದೇ ಇಲ್ಲ, ಮುಂದೆ ಬಂದೇ ಇಲ್ಲ. ನೀವು ಸಾಧನೆ ಆದ್ಮೇಲೆ ವಾಟ್ ನೆಕ್ಸ್ಟ್ ಅಂತ ಕೇಳಲೇ ಇಲ್ಲ ನೀವು, ಅಥವಾ ಈ ಸಾಧನೆ ಪೂರ್ಣ ಆಯ್ತು ಆಮೇಲೆ ಏನು ಅಂತ ಕೇಳಲೇ ಇಲ್ಲ. ಸೊ ಮುಂದಿನ ಅಧ್ಯಾಯ ಹೋಗ್ಲೇ ಇಲ್ಲ ಅಲ್ಲಿ ಅಂತ. ಇರ್ಲಿ, ನೀವು ಈ ಸಾಧನೆಯನ್ನ ಮಾಡಿ, ಇದು ಪೂರ್ಣ ಸಾಧನೆ. ಯಾರು ಭೈರವ ದೀಕ್ಷೆಯ ಪೂರ್ಣ ಸಾಧನೆಯನ್ನ ಮಾಡ್ತಾರೋ, ಮಾಡ್ಲಿಕ್ಕೆ ಒಪ್ತಿರೋ, ಆವಾಗ ನಿಮಗೆ ಪೂರ್ಣವಾದ ಜ್ಞಾನವನ್ನ ಅದು ಫುಲ್ ಫ್ಲೆಜ್ಡ್ ಆಗಿ ನಾವು ನಿಮ್ ಜೊತೆ ಚರ್ಚೆ ಮಾಡ್ತೇವೆ. ನೀವು ಸಾಧನೆ ಮಾಡಬೇಕಾದಾಗ ಆ ಸಾಧನೆಯ ಅನುಭವಗಳನ್ನು ಹಂಚ್ಕೋಬೇಕು. ಅದು ಪ್ಲಸ್ ಮೈನಸ್ಗಳು ನಿಮ್ಮನ್ನ ಗೈಡ್ ಮಾಡೋದಕ್ಕೆ ಶುರು ಮಾಡ್ತೇವೆ ನಾವು. ಇದೆಲ್ಲ ಸುಮ್ಮನೆ ಟೆಸ್ಟಿಂಗ್ ದ ವಾಟರ್ ಅಂತ, ಎಷ್ಟರ ಮಟ್ಟಿಗೆ ನಿಮಗಾಗತ್ತೆ ಅನ್ನುವಂಥದ್ದು. ಸೊ ಈ ಭೈರವ ಯಾರು ಅಂತಂದ್ರೆ, ಕಾಲ ಏನ್ ನಡೀತಾ ಇದೆಯಲ್ಲ, ಕಾಲ ಒಂದ್ ನಡೀತಾ ಇದೆ, ಟಿಕ್ 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 ನಡೀತಾ ಇದೆ ಕಾಲ. ಆ ನಡೀತಾ ಇರುವಂತಹ ಕಾಲಕ್ಕೆ ಒಂದು ಮೂಲ ಏನಿದೆ, ಸಬ್ಟ್ರಾಟಮ್ ಅಂತ ಹೇಳ್ತೀವಿ, ಅಧಿಷ್ಠಾನ. ಕಾಲಕ್ಕೆ ಯಾವ್ದಪ್ಪ ಅಧಿಷ್ಠಾನ ಅಂತಂದ್ರೆ ಅದು ಭೈರವ, ಕಾಲಕ್ಕೆ ಅಧಿಷ್ಠಾನ ಅಂತ. ಸೊ ಯಾವಾಗ ನೀವು ಭೈರವನನ್ನ ಒಲಿಸ್ಕೊಳ್ತಿರೋ ಕಾಲ ನಿಮ್ಮ ಕಂಟ್ರೋಲಿಗೆ ಬರುತ್ತೆ ಅಂತ. ಅಲ್ಲಿವರೆಗೂ ಕಾಲ ನಿಮ್ ಕಂಟ್ರೋಲಿಗೆ ಬರಲ್ಲ. ಸರ್ ಕಾಲ ನಮ್ ಕಂಟ್ರೋಲಿಗೆ ಬರಕ್ ಸಾಧ್ಯ ಇದೆ? ಖಂಡಿತ ಸಾಧ್ಯ ಇದೆ. ವಿಷ್ಣು ಆ ಕಾಲಶೇಷನ ಮೇಲೆ ಮಲಗಿರ್ತಾನೆ. ಶಿವ, ಕಾಲಾತೀತನಾದಂತಹ ಶಿವ ಆ ಕಾಲವನ್ನ ತನ್ನ ಆಭರಣಗಳನ್ನ ಮಾಡಿ ಇಟ್ಕೊಂಡಿದ್ದಾನೆ ಅಂತ. ಸೊ ಹೀಗಾಗಿ ಇದು ಕೂಡ ಸಾಧನೆ ಮಾಡಿರುವಲ್ಲಿ ಕಂಡುಕೊಂಡಂತ ಕೆಲ ಸಾಕ್ಷಾತ್ಕಾರಗಳು ಅಂತ. ಮತ್ತೆ ಯಾವಾಗ ಭೈರವನ್ನ ನೀವು ಫಸ್ಟ್ ನಾವು ಕ್ಷುದ್ರ ದೇವತೆಗಳನ್ನ ಆಹ್ವಾನ ಮಾಡಿ ಅವರನ್ನ ಸಂರಕ್ಷಣೆಗೆ ತೆಗೆದುಕೊಂಡು ಮತ್ತೆ ಊರ್ಧ್ವ ಲೋಕದಲ್ಲಿರೋ ದೇವತೆಗಳನ್ನು ಸಾಧನೆ ಮಾಡಬೇಕು ಅಂತ. ಯಾಕೆ ಅಂತಂದ್ರೆ ಈ ಭೈರವನನ್ನ ನೀವು ಒಲಿಸ್ಕೊಂಡ್ರೆ ಅವನು ಒಂದು ಸ್ವಿಚ್, ಮುಂದಿನ ಊರ್ಧ್ವ ಲೋಕಕ್ಕೆ ಹೋಗೋದಕ್ಕೆ ಅವನು ನಿಮಗೆ ದಾರಿ ಮಾಡಿಕೊಡ್ತಾನೆ. ನೀವು ಕೆಳಗೆ ಹೋಗೋದಕ್ಕೆ ಬಿಡೋದಿಲ್ಲ. ಯಾರು ಭೈರವ ಅಥವಾ ಭೈರವಿ ಸಾಧನೆ ಮಾಡಿದ್ದಾರೋ ಅವರು ನರಕಕ್ಕೆ ಹೋದ್ರು VIP ಟ್ರೀಟ್ಮೆಂಟ್ ಇರುತ್ತೆ ಅವ್ರಿಗೆ. ಈ ಕೆಲ ರೌಡಿಗಳು, ಕೆಲ MLAಗಳು ಜೈಲಿಗೆ ಹೋದ್ರೆ ಅಲ್ಲಿ VIP ಟ್ರೀಟ್ಮೆಂಟ್ ಇರುತ್ತೆ ನೋಡಿ. ಆ ಚಿಕ್ಕ ಚಿಕ್ಕ ರೌಡಿಗಳೆಲ್ಲ ಅವ್ರನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾ ಇರ್ತಾರೆ. ಹಂಗೆ ಭೈರವ ನಿಮ್ ಜೊತೆಗಿದ್ರೆ ನಿಮಗೆ ನರಕನೂ ಕೂಡ ಅದರದ್ದು ರೌರವತೆಯನ್ನ ತೋರಿಸೋದಿಲ್ಲ. ಯಾಕಂದ್ರೆ ನಿಮ್ಮ ಜೊತೆಗೆ ಭೈರವನಿದ್ದಾನೆ ಅಂತ. ಸೊ ನಿಮ್ ಜೊತೆಗೆ ಭೈರವ ಇದ್ದಾಗಿರೋ ಚೆಕ್ ಪಾಯಿಂಟ್, ಚೆಕ್ ಲಿಸ್ಟು ನೀವು ಸಾಧನೆ ಮಾಡ್ತಾ ಹೋದ್ರೆ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಅಂತ. ಸೊ ಅವನು ಒಂದು ಸ್ವಿಚ್ ಟು ಅಪ್ಪರ್ ಕಾನ್ಶಿಯಸ್ನೆಸ್. ಮತ್ತೆ ಹಿ ಈಸ್ ಅ ಫಿಯರ್ಲೆಸ್, ಅವಂಗ ಭಯ ಅನ್ನೋದಿಲ್ಲ. ಭೈರವನಿಗೆ ಭಯ ಅನ್ನೋದೇ ಇಲ್ಲ. ಭಯ ಅಂದ್ರೆ ಅವನಿಗೆ ಗೊತ್ತೇ ಇಲ್ಲ ಅಂತ, ಭಯ ಅನ್ನೋದು ಅವನಿಗೆ ಗೊತ್ತಿಲ್ಲ ಅಂತ. ಸೊ ಅದಕ್ಕೆ ಯಾರು ಭೈರವ ಚಕ್ರದ ಸಾಧನೆಯನ್ನ ಮಾಡ್ತಾರೋ ಅವರು ಭಯವನ್ನ ಗೆಲ್ತಾರೆ. ಅತಿ ದೊಡ್ಡ ಭಯ ಯಾವುದು? ಸಾವಿನ ಭಯ. ದೇ ಕಾಂಕ್ವರ್ ದಿ ಡೆತ್ ಇಟ್ ಸೆಲ್ಫ್. ಆ ಸಾವಿನ ಭಯವನ್ನು ಕೂಡ ಮಾಡ್ತಾರೆ. ನೀವು ತಕ್ಕ ಮಟ್ಟಿಗೆ ಅದರ ಸಾಧನೆ ಮಾಡಬೇಕು. ಆ ಸಾಧನೆ ಮಾಡಿದ್ಮೇಲೆ ಭೈರವನೇ ಎತ್ತಿ ನಿಮಗೆ ಶಿವನ್ಗೆ ದಾರಿ ಮಾಡಿಕೊಡ್ತಾನೆ. ಆ ಶಿವನನ್ನ ಸಾಧನೆ ಮಾಡಿದ್ಮೇಲೆ ಆ ಶಿವ ಎತ್ತಿ ನಿಮಗೆ ಶ್ರೀಚಕ್ರೇಶ್ವರಿಯ ಸಾಧನೆಯನ್ನ ಮಾಡ್ತಾನೆ. ನನ್ನ ಅನುಭವದಲ್ಲಿ ಏನಾಯ್ತು, ನಾನು ಶ್ರೀಚಕ್ರೇಶ್ವರಿಯ ಸಾಧನೆ ಮಾಡಿದಾಗ, ಇದು ಡಾಕ್ಯುಮೆಂಟ್ ಆಗ್ಬೇಕು ನಾನು ಹೇಳೋ ವಿಷಯ. ಶ್ರೀಚಕ್ರೇಶ್ವರಿಯ ಸಾಧನೆಯನ್ನ ಮಾಡ್ತಾ ಮಾಡ್ತಾ ಹೋದಾಗ ಶ್ರೀಚಕ್ರೇಶ್ವರಿಯ ಸಾಧನೆ 3 ರೀತಿ ಇರುತ್ತೆ. ಒಂದು ಬಹಿರಂಗದ ಸಾಧನೆ. ಶ್ರೀಯಂತ್ರ ಅನ್ನೋದು ಹಾರ್ಡ್ವೇರು, ಶ್ರೀವಿದ್ಯಾ ಅನ್ನೋದು ಸಾಫ್ಟ್ವೇರು. ಆ ಬಹಿರಂಗದ ಸಾಧನೆ ಮಾಡ್ತಾ 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 ಅಂತರಂಗದ ಸಾಧನೆ ಆಯ್ತು.
ಅನುಷ್ಠಾನ ಆಯ್ತು. ಅಂತರಂಗದಲ್ಲಿ ಶ್ರೀ ಶ್ರೀಚಕ್ರದ ಅನುಷ್ಠಾನ ಆಯ್ತು. ಶ್ರೀವಿದ್ಯಾ ಸಾಧನೆ ಕಂಟಿನ್ಯೂ ಆಯ್ತು. ಅದಾದ್ಮೇಲೆ ಪರಾಶ್ರೀವಿದ್ಯಾ ಸಾಧನ ಅಂತ ಇದೆ. ಪರಾಶ್ರೀವಿದ್ಯೆಯ ಸಾಧನ. ಆ ಪರಾಶ್ರೀವಿದ್ಯೆ ಸಾಧನೆಯಲ್ಲಿ ನಾನು ಫೇಲ್ ಆದಾಗ ಜಗನ್ಮಾತೆ ಅವಳು ಹೇಳಿದ್ಲು, ನೀನ್ ಇದಕ್ಕಿನ್ನೂ ನಿನಗಿನ್ನೂ ಯೋಗ್ಯತೆ ಬಂದಿಲ್ಲ, ಹೋಗಿ ಶಿವನ ಸಾಧನೆ ಮಾಡು ಅಂತ. ಸೊ ಶ್ರೀವಿದ್ಯಾ ಸಾಧನೆ ಮಾಡಬೇಕಾದ್ರೆ ಶಿವನ ಸಾಧನೆ ಮಾಡಿದ್ರೆ ಮಾತ್ರ ಹೋದ ಜನ್ಮದಲ್ಲಿ ಶ್ರೀವಿದ್ಯೆ ಅವರಿಗೆ ಒಲಿತಾರೆ, ಶ್ರೀಚಕ್ರ ಅವತ್ತು ಬರ್ತಾರೆ ಅಂತ. ಸೊ ಫಾಲಿಂಗ್ ಬ್ಯಾಕ್, ನನ್ನ ಯೋಗ್ಯತೆಯನ್ನ ಮೀರಿ ಶ್ರೀಚಕ್ರ ಸಾಧನೆ, ಪರಾಶ್ರೀವಿದ್ಯಾ ಸಾಧನೆಯಲ್ಲಿ ನಾನು ಅಯೋಗ್ಯನಾಗಿದ್ದಾಗ, ಅದಕ್ಕೆ ಮುಂದುವರಿದೇ ಇದ್ದಾಗ ದೇವಿ ಆಜ್ಞೆ ಅಂತ ಬಂದು ಮತ್ತೆ ಶಿವನ ಸಾಧನೆ ಮಾಡಲಿಕ್ಕೆ ಅದು ಒಂದು ಅನುಷ್ಠಾನಕ್ಕೆ ನಾವು ಸಂಕಲ್ಪ ಮಾಡಿದಾಗ ವೇದ ಭೂಮಿಯಲ್ಲಿ 43 ಶ್ರೀಚಕ್ರದ ಟ್ರಯಾಂಗಲ್ಗೆ ಸಮಾನವಾಗಿ 43 ಲಿಂಗಗಳನ್ನ ಪ್ರತಿಷ್ಠಾಪಿಸಿ ಅದಲ್ಲಿ ಒಂದು ಗುರುದೀಕ್ಷಾ ಲಿಂಗವನ್ನ ಅಂತ ಪ್ರತಿಷ್ಠಾಪನೆ ಮಾಡಿದ್ವಿ. ಮಾಡಿ ಅದನ್ನ ಸಾಧನೆ ಮಾಡ್ತಾ ಮಾಡ್ತಾ ಬಂತು. ಆವಾಗ ದೇವಿ ಹೇಳಿದ್ರು, ನಿನ್ಗೊಂದು ಟೈಮ್ ಕೊಡ್ತೀನಿ, ಆವಾಗ ಮಾತ್ರ ಪರಶ್ರೀವಿದ್ಯಾ ಸಾಧನೆ ಮಾಡು, ಅಲ್ಲಿವರೆಗೂ ಮಾಡಬೇಡ. ಬಟ್ ಶಿ ವಾಸ್ ವೆರಿ ಹ್ಯಾಪಿ. ಯಾವಾಗ ಶಿವನ ಸಾಧನೆ ತೃಪ್ತಿ ಆಯ್ತೋ, ಶಿವ ಏನ್ ಮಾಡಿದ, ಇಲ್ಲಪ್ಪ ನೀನ್ ಇನ್ನು ಕೆಳಗಡೆ ಹೋಗಿ ಕೆಲ ಕೆಲಸಗಳು ಮಾಡೋದಿದೆ ಅಂತ ಹೇಳಿ ಭೈರವನನ್ನ ಕೊಟ್ಟ. ನನಗೆ ಭೈರವ ಅನ್ನೋದು ತಲೆಯಲ್ಲಿ ಇರ್ಲಿಲ್ಲ. ನಮಗೆ ಅದು ಒಂಥರ ಏನೋ ಕ್ಷುದ್ರ ದೇವತೆ, ನಾವು ತುಂಬಾ ಮಡಿ ಮೈಲ್ಗೆ ಮಾಡ್ತೇವೆ ವೈದಿಕರು ಅನ್ನೋ ಭಾವ ಇತ್ತು. ಸೊ ಶಿವ ಕಾಲಭೈರವನ್ನ ತಂದುಕೊಟ್ಟ. ಆವಾಗ ಕಾಲಭೈರವನ ಕಾನ್ಸಂಟ್ರೇಟ್ ಪ್ರಾಣ ಪ್ರತಿಷ್ಠೆ ಮಾಡ್ತೇವೆ. ಮಾಡಬೇಕಾದಾಗ ಕಾಲಭೈರವನನ್ನೇ ಆಹ್ವಾನ ಮಾಡ್ತೇವೆ. ಸೊ ಆವಾಗ ನನ್ಗೆ ಗೊತ್ತಿಲ್ದಿರೋ ಎಲ್ಲಾ ವಿಷಯಗಳು ಹರಿದು ಬರುತ್ತೆ. ಅದನ್ನ ನಿಮ್ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಸೊ ಈ ಸಾಧನೆಯಲ್ಲಿ ಅದಾಗತ್ತೆ ಅಂತ. ಗಣೇಶ ಮತ್ತು ಕಾಲಭೈರವ, ಅದರ್ಸ್ ಯು ಸಿ ದಟ್ ದೇ ಟೈಡ್ ಆಫ್ ಭೈರವ ಚಕ್ರ. ಇಟ್ ಮೀನ್ಸ್ ಈಗ ಏನಾಗಿದೆ, ಗಣೇಶನ್ ನೋಡಿದ್ರೆ ಹೊಟ್ಟೆಗೆ ಒಂದು ಹಾವನ್ನ ಸುತ್ತಕೊಂಡಿರ್ತಾನೆ. ಮತ್ತೆ ಬಹಳಷ್ಟು ದೇವತೆಗಳನ್ನ ನೋಡ್ತೀವಿ, ಅಲ್ಲಿ ಹೊಟ್ಟೆಗೆ ಹೊಕ್ಕಳಕ್ಕೆ ಹಾವನ್ನ ಸುತ್ತಕೊಂಡಿರ್ತಾರೆ ಅಂತ. ಯಾಕೆ ಅದು ಹೊಟ್ಟೆಗೆ ಹಾವನ್ನ ಸುತ್ತಕೊಂಡಿರ್ತಾರೆ? ಅದು ಹೊಟ್ಟೆಗೆ ಸುತ್ತಕೊಂಡಿರೋ ಹಾವಲ್ಲ, ಅದು ಭೈರವ ಚಕ್ರ ಅಂತ. ಹೆಂಗೆ ಪ್ಯಾಂಟ್ ಹಾಕೊಂಡಾಗ ಪ್ಯಾಂಟ್ ಇಳಿಬಾರ್ದು ಅಂತ ಬೆಲ್ಟ್ ಹಾಕೊಳ್ತೀರೋ, ಹಾಗೆ ಭೈರವ ಚಕ್ರವನ್ನ ಧಾರಣೆ ಮಾಡಿದಾಗ ಕುಂಡಲಿನಿ ಅದಕ್ಕಿಂತ ಕೆಳಗಡೆ ಹೋಗಲ್ಲ ಅಂತ. ಸೊ ಹೀಗಾಗಿ ಬಹಳಷ್ಟು ದೇವತೆಗಳ ಸೊಂಟದಲ್ಲಿ, ಹೊಟ್ಟೆಯ ಮೇಲೆ ಆ ಒಂದು ನಾಗ ಬಂಧವನ್ನ ನೋಡ್ತೀರಿ. ಅದು ನಾಗ ಬಂಧ ಭೈರವ ಚಕ್ರದ ರಕ್ಷಣೆಗೆ, ಕುಂಡಲಿನಿ ಅದ್ರ ಕೆಳಗೆ ಹೋಗಬಾರದು ಅನ್ನೋ ಒಂದು ಉದ್ದೇಶದಿಂದ ಅಂತ. ಇದು ನಾನು ಸ್ವಾಮಿ ಪ್ರೇಮನಿಷ್ಠ ಅವ್ರಿಗೆ ಒಂದೇ ಸಾರಿ ಅದು ರಿವೀಲ್ ಆಯ್ತು ಕಾಲಭೈರವನ ದೀಕ್ಷೆಯ ಸಮಯದಲ್ಲಿ. ಸೊ ಕಾಲಭೈರವ ಚಕ್ರನ ಸುಷುಮ್ನ ನಾಡಿಯಲ್ಲಿ ಇಟ್ಟಿರುತ್ತೆ. ಬಟ್ ಒಂದೇ ಸಮಸ್ಯೆ ಏನಾಗತ್ತೆ ಅಂತಂದ್ರೆ, ಯಾವಾಗ ಅಧರ್ಮ ಮನೆ ಮಾಡುತ್ತೋ, ಯಾವಾಗ ನಿಮಗೆ ಅವಮಾನ ಯಾರಾದ್ರೂ ಮಾಡ್ತಾರೋ, ಕಾಲಭೈರವ ಜಾಗೃತ ಆಗ್ಬಿಡ್ತಾನೆ. ಹೀಗಾಗಿ ನೀವು ಸಂಯಮದಲ್ಲಿರೋದು ಬಹಳ ಮುಖ್ಯ ಅಂತ. ಸಂಯಮದಲ್ಲಿರಬೇಕು. ದಕ್ಷ ಪ್ರಜಾಪತಿಯ ಹಾಗೆ ಅವನ ಅಹಂಕಾರವನ್ನ ಭಗವಂತನಿಗೆ ಅರ್ಪಿಸಬೇಕು. ನಿಮ್ಮ ಅಹಂಕಾರವನ್ನ ಶಿವನ ಪಾದಕ್ಕೆ ಕೊಟ್ಟ ಮೇಲೇನೆ ಭೈರವ ನಿಮ್ ಜೊತೆ ನಿಂತ್ಕೋತಾನೆ. ಇಲ್ಲ ಅಂದ್ರೆ ನಿಮ್ಮ ಅಹಂಕಾರವನ್ನೇ ಅವನು ಒಡೆಯೋ ಕೆಲಸ ಮಾಡ್ತಾನೆ, ನಿಮಗೆ ಅವಮಾನ ಆಗುವಂತ ಕೆಲಸಗಳೇ ಮಾಡ್ತಾನೆ. ಸೊ ಅದು ಯಾವಾಗ ಸಿದ್ಧಿ ಆಗುತ್ತೆ, ನಿಮಗೆ ಯಾರು ಅವಮಾನ ಮಾಡ್ತಾರೋ ಅವ್ರಿಗೆ ತುಂಬಾ ಕಷ್ಟವನ್ನ ಉಂಟು ಮಾಡ್ತಾರೆ ಅಂತ. ಸೊ ದೇ ಗೆಟ್ ಆಂಗ್ರಿ ಆನ್ ಅಧರ್ಮ, ಸ್ಪೆಷಲಿ ಇನ್ಸಲ್ಟ್. ಗಣೇಶ ಆಗ್ಲಿ, ಕಾಲಭೈರವ ಆಗ್ಲಿ, ಜಮದಗ್ನಿ ಆಗ್ಲಿ, ಇವರು ಎಲ್ಲ ಒಂದೇ ಸ್ವರೂಪ. ಗಣೇಶನ್ಗೂ ಯಾರೋ ಅವಮಾನ ಮಾಡಿದ್ರು ಅಂತಂದ್ರೆ ಅವನು ದಂತವನ್ನ ಮುರಿದು ಬಿಸಾಕ್ಬಿಡ್ತಾನೆ ಚಂದ್ರನಿಗೆ ಅಂತ. ಆ ಕಥೆಯನ್ನ ಕೇಳಿದ್ವಿ. ಜಮದಗ್ನಿಗೂ ಅಷ್ಟೇ ಕೋಪ ಬರುತ್ತೆ. ಈ ವಿಷಯಗಳನ್ನ ನಾವು ಕೇಳಿದ್ದೇವೆ. ಯಾವಾಗ ನಾವು ಕಾಲಭೈರವನ ಸಾಧನೆಯನ್ನ ಮಾಡ್ತೇವೆ, ಕಾಲ ದೇಶ ವಸ್ತುವನ್ನ ದಾಟಿಕೊಂಡು ಮುಂದೆ ಹೋಗ್ತೇವೆ ಅಂತ. ಯಾರು ಪೇಪರ್ ಪೆನ್ ತೆಗೆದುಕೊಂಡಿದ್ದೀರಿ, ಕಾಲಭೈರವನ ಬಗ್ಗೆ ಒಂಚೂರು ಇನ್ನೂ ಒಂದು ವಿಷಯಗಳನ್ನ ಮಾತಾಡೋಣ. ಏನು, ಈ ಚಕ್ರದ ಹೆಸರೇನಪ್ಪಾ ಅಂದ್ರೆ ಭೈರವ ಚಕ್ರ ಅಂತ. ಈ ಭೈರವ ಚಕ್ರದ ಬಣ್ಣ ಹೇಗಿರುತ್ತಪ್ಪ ಅಂದ್ರೆ ಸಿಂಧೂರ ಅಂತ. ಈ ಸಿಂಧೂರಕ್ಕೆ ಅಗ್ನಿ ತತ್ವ ಸೇರಿದ್ರೆ ಭೈರವನ ಸಿಂಧೂರ ಆಗತ್ತೆ. ಪೃಥ್ವಿ ತತ್ವದ ಸಿಂಧೂರ ಆದ್ರೆ ಗಣೇಶ ಆಗತ್ತೆ. ವಾಯು ತತ್ವದ ಸಿಂಧೂರ ಆದ್ರೆ ಅದು ಹನುಮಂತ ಆಗ್ತಾನೆ. ಸೊ ಸಿಂಧೂರದ ಬಣ್ಣವನ್ನ ಗಣಪತಿನ ಸಿಂಧೂರ ಬಣ್ಣದಿಂದ ಮಾಡ್ತಾರೆ.
ಹನುಮಂತ ಸಿಂಧೂರ ಬಣ್ಣದಲ್ಲಿ ವಿಶೇಷವಾಗಿರ್ತಾನೆ. ಸೊ ಕಾಲಭೈರವನು ಕೂಡ ಸಿಂಧೂರ ಬಣ್ಣದವನು ಅಂತ. ಇದು ಲೊಕೇಶನ್ ಎಲ್ಲಿದೆಯಪ್ಪ ಅಂದ್ರೆ ನೇವಲ್ ಮತ್ತು ಆರಾ ಸೆಂಟ್ರಲ್ ಇದೆ. ನಮ್ಮ ಕರುಳ ಬಳ್ಳಿ, ನಮ್ಮ ಹೊಕ್ಕಳು ಮತ್ತು ಅದರ 2 ಬಟ್ಟೆ ಕೆಳಗಡೆ ಇರೋ ಆರಾ ಅಂತ ಒಂದು ಚಕ್ರ ಇದೆ, ಅಲ್ಲಿದೆ. ಸಿಂಬಲ್ ಹೆಂಗಿದೆಯಪ್ಪ ಅಂದ್ರೆ ವರ್ಟಿಕಲ್ ಅಂಡ್ ಹಾರಜಾಂಟಲ್ ಕ್ಯಾನ್ ಬಿ ಪರ್ಸೀವ್ಡ್ ಇಟ್ ಇನ್ 3 ಪೆಟಲ್. ಈ ಬಿಲ್ವ ಇರ್ತದಲ್ಲ, ಬಿಲ್ವದ ಎಲೆ ಹಾಗೆ, ಬಟ್ ಅದು ತಿರುಗ್ತಾನೆ ಇರುತ್ತೆ. ಆ ಬಿಲ್ವದ ಎಲೆ 3 ಎಲೆ ಇರುತ್ತೆ ಆಜ್ಞಾ ಚಕ್ರದ ಹಾಗೆ, ಬಟ್ ಅದು ತಿರುಗ್ತಾನೆ ಇರುತ್ತೆ. ನಿಮ್ಗೆ ಒಂದು ಆಂಗಲ್ ಸಿಗೋದೇ ಇಲ್ಲ, ತಿರುಗ್ತಾನೆ ಇರುತ್ತೆ. ಮೂವ್ಮೆಂಟ್ ಅಪ್ ಅಂಡ್ ಡೌನ್ 360 ಡಿಗ್ರಿ. ಅದರದ್ದು ಫೋರ್ಸ್ ಏನಪ್ಪಾ ಅಂದ್ರೆ ಸುಷುಮ್ನ, ಅದರ ಫೋರ್ಸ್. ಮಂತ್ರ ಏನು? ನಿಮ್ಗೆ ಕಾಲಭೈರವ ಸಂಸಾರಕ್ಕೆ ಉಪಯೋಗಿಸ್ಕೋಬೇಕು, ಭಯವನ್ನ ಗೆಲ್ಲಬೇಕು ಅಂತಂದ್ರೆ ಭಮ್ ಅನ್ನೋ ಚಾಂಟ್ ಮಾಡಬೇಕು. ನೀವು ಊರ್ಧ್ವ ಗತಿಯಲ್ಲಿ ಹೋಗ್ಬೇಕು ಅಂತಂದ್ರೆ ಬ್ರಹ್ಮ್ ಅಂತ ಚಾಂಟ್ ಮಾಡಬೇಕು. ಅದು ಈಗ ಚಾಂಟ್ ಮಾಡೋಣ. ಪ್ರಾಣ ಯಾವುದು ಅಂದ್ರೆ ಸೆಂಟರ್ ಆಫ್ ಸಮಾನ ವಾಯುವ ಮಧ್ಯದ ಭಾಗದಲ್ಲಿ, ಈ ಪ್ರಾಣದಲ್ಲಿ ಅದು ಸ್ಥಿತವಾಗಿರತ್ತೆ. ಇದರ ಎಲಿಮೆಂಟ್ ತತ್ವ ಏನು ಅಂದ್ರೆ ಅಗ್ನಿ ತತ್ವ ಅಂತ. ಈ ಅಗ್ನಿ ತತ್ವನ ಸ್ಥಿರ ಅಗ್ನಿ ಅಂತೀವಿ. ಅಗ್ನಿಯಲ್ಲಿ ಚರ ಅಗ್ನಿ ಅಂತ ಇರುತ್ತೆ, ಸ್ಥಿರ ಅಗ್ನಿ ಅಂತ ಇರುತ್ತೆ. ಚರ ಅಗ್ನಿ ಅಂತಂದ್ರೆ ಫಾರೆಸ್ಟ್ ಫೈರ್, ಕಾಡಲ್ಲಿ ಹತ್ತುವ ಬೆಂಕಿ, ಅದು ಮುಂದೆ ಹೋಗ್ತಾನೇ ಇರುತ್ತೆ, ಕಾಡನ್ನ ನುಂಗುತ್ತಾ ಸುಡ್ತಾ ಹೋಗ್ತಾ ಇರುತ್ತೆ. ಹೋಮದಲ್ಲಿರುವ ಅಗ್ನಿ ಸ್ಥಿರ ಅಗ್ನಿ, ಹೋಮದಲ್ಲೇ ಇರುತ್ತೆ, ಇದು ಸ್ಥಿರ ಅಗ್ನಿ. ಸೊ ಇದು ಸ್ಥಿರ ಅಗ್ನಿ. ಕ್ರಿಸ್ಟಲ್, ಇದಕ್ಕೆ ಸೂಟಬಲ್ ಕ್ರಿಸ್ಟಲ್ ಯಾವುದು ಅಪ್ಪ ಅಂದ್ರೆ ನವಪಾಷಾಣ ಬೀಡ್ ಅಂತ ಬರುತ್ತೆ. ನವಪಾಷಾಣದ ಒಂದು ಬೀಡ್ ಬರುತ್ತೆ. ಅಥವಾ ಮರ್ಕಬಾ ಅಂತ ಒಂದು ಕ್ರಿಸ್ಟಲ್ ಸಿಗುತ್ತೆ. ಮರ್ಕಬಾ ಅನ್ನೋ ಕ್ರಿಸ್ಟಲ್ ಯಾವ್ದಾದ್ರೂ ಉಪಯೋಗಿಸ್ಕೋಬಹುದು. ಮರ್ಕಬಾ ಇಸ್ ಚೀಪರ್ ದೆನ್ ನವಪಾಷಾಣ. ನವಪಾಷಾಣ ತುಂಬಾ ಕಾಸ್ಟ್ಲಿ, 20-25 ಸಾವಿರ ರೂಪಾಯಿ ಒಂದು ಬರುತ್ತೆ ನವಪಾಷಾಣದ ಬೀಡು. ಇಡೀ ನವಪಾಷಾಣದ ಮಾಲೆ 3 ಲಕ್ಷ ಆಗತ್ತೆ. ಸೊ ಮರ್ಕಬವನ್ನ ಬಳಸ್ಕೋಬಹುದು. ಚಕ್ರ 3.5 ಚಕ್ರ ಅಂತ, 3.5 ಚಕ್ರ ಇದಕ್ಕೆ ಇರುವಂತದ್ದು. ಫ್ರಂಟ್ ಪಾರ್ಟ್ ಆಫ್ ದ ಚಕ್ರ ಇಸ್ ಕಾಲ್ಡ್ ಭೈರವ, ಬ್ಯಾಕ್ ಪಾರ್ಟ್ ಆಫ್ ದ ಚಕ್ರ ಇಸ್ ಕಾಲ್ಡ್ ಭೈರವಿ ಅಂತ. ಮುಂದೆ ಭೈರವಿ ಬಗ್ಗೆ, ಭೈರವಿ ಸಾಧನೆ ಮೇಲೆ ಈಗ ಆದಷ್ಟು ಬೇಗ ಭೈರವಿ ಯಂತ್ರ ಭೈರವಿಯನ್ನ ನಾವು ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀವಿ. ಅದರ ಸಾಧನೆ ಕೂಡ ಓಪನ್ ಅಪ್ ಆಗತ್ತೆ, ಅದಾಗ್ಲಿ. ಮುದ್ರಾ ಬಂದು ಅಂತರಾತ್ಮ ಮುದ್ರ. ಅಂತರಾತ್ಮ ಮುದ್ರ ಹೇಗ್ ಮಾಡ್ಕೋಬೇಕು? ಮಧ್ಯದ ಬೆರಳು ಮತ್ತು ಥಂಬ್, ಹೆಬ್ಬೆರಳು ಎರಡನ್ನು ಮಿಕ್ಸ್ ಮಾಡಬೇಕು ಈ ರೀತಿ. ಮತ್ತೆ ಎರಡನ್ನು ಇಂಟರ್ಸೆಕ್ಟ್ ಮಾಡ್ಬೇಕು, ಒಂದ್ರ ಒಳಗೆ ಒಂದು ಹಾಕ್ಬೇಕು. ಇಲ್ಲ, ಅವತ್ತೇನೋ ಮಾಡಿದ್ವಲ್ಲ. ಅಂತರಾತ್ಮ ಮುದ್ದ ಹೀಗೆ. ಓಕೆ. ಸೊ ಹೀಗೆ ಮಧ್ಯದ ಬೆರಳು ಮತ್ತು ಥಂಬ್, ಹೆಬ್ಬೆರಳನ್ನ ಹೀಗೆ ಮಾಡ್ಕೊಂಡು ಒಂದೊಳಗೆ ಲಾಕ್ ಮಾಡ್ಕೋಬೇಕು. ತೋರ್ ಬೆರಳುಗಳು ಮುಟ್ಕೊಂಡಿರ್ಬೇಕು, ಉಳಿದಿದ್ದು ಕ್ಲೋಸ್ ಆಗಿರ್ಬೇಕು. ತೋರ್ ಬೆರಳು ಮಾತ್ರ ಒಂದಕ್ಕೊಂದು ಮುಂದೆ, ಉಳಿದಿದ್ದೆಲ್ಲ ಲಾಕ್ ಆಗಿರ್ಬೇಕು. ಇದು ಭೈರವ ಮುದ್ರಾ ಅಂತ. ಇದು ಅಂತರಾತ್ಮ ಮುದ್ರಾ. ಪ್ಲಾನೆಟ್ ಬಂದು ರಾಜಸ ಪ್ಲಾನೆಟ್, ಮಂಗಳ ಗ್ರಹ ಇದರ ಅಧಿಪತಿ. ಮಂಗಳ ಗ್ರಹ ಇದರ ಅಧಿಪತಿ. ಆ 3 ಪೆಟಲ್ ಮೇಲೆ ಬಂದಂತ ಬೀಜಾಕ್ಷರ ಭ ರ ವ ಅಂತ ಹೇಳಿ, ಭ ರ ವ. ಇದು ಭೈರವ ವಿಷಯ. ಸೊ ಭೈರವನ್ ಮೇಲೆ ಸಾಧನೆಗಳಿದೆ, ಇನ್ನೂ ಹೆಚ್ಚಿನ ವಿಷಯಗಳೆಲ್ಲ ಇದೆ. ಅದನ್ನ ಈ ಸಮಯದ ಕೊರತೆ ಇರೋದ್ರಿಂದ ನಾವು ಹೋಲ್ಡ್ ಮಾಡೋಣ. ಹೋಲ್ಡ್ ಮಾಡಿ ಇಷ್ಟು ವಿಷಯ ನಿಮಗೆ ಅರಗಿಸ್ಕೊಳ್ಳಕ್ಕಾಯ್ತು ಅಂತ ಆದ್ರೆ, ಇದರ ಮೇಲೆ ವಿಸ್ತೃತವಾದಂತಹ ಎಡಗೈ ಮತ್ತು ಬಲಗೈಯ ಮಧ್ಯದ ಬೆರಳು, ಎಡಗೈ ಮತ್ತು ಬಲಗೈಯ ಹೆಬ್ಬೆಟ್ಟು, ಅದನ್ನ ಒಂದ್ ಮಾಡ್ಬೇಕು ಚಿನ್ಮುದ್ರಾ ರೀತಿಯಲ್ಲಿ. ಈ ಒಂದು ಮಾಡಿದ ಮೇಲೆ ಇದನ್ನ ಇಂಟರ್ಸೆಕ್ಟ್ ಮಾಡ್ಬೇಕು ಹೀಗೆ ಒಂದ್ರ ಒಳಗೆ. ಎಡಗೈಯಲ್ಲಿ ಇರೋದ್ರಲ್ಲಿ ಬಲಗೈನ ಲಾಕ್ ಮಾಡ್ಕೋಬೇಕು. ಹೀಗೆ ಒಂದು ಮಿಲನವನ್ನ ಮಾಡ್ಬೇಕು. ಮಿಲನ ಮಾಡಿದಾಗ ಉಳಿದಿದ್ದ ಬೆರಳುಗಳು ಕ್ಲೋಸ್ ಆಗತ್ತೆ, ತೋರ್ ಬೆರಳು ಮಾತ್ರ ಮುಂದೆ ಬರುತ್ತೆ.
ಇದು ಅಂತರಾತ್ಮ ಮುದ್ರಾ ಅಂತ. ಈಗ ನಾವೆಲ್ಲ ಕಡಿಮೆ ಮಾಡಿದೀವಿ. ಆಕ್ಚುಲಿ ನಮ್ಮ ಋಷಿಕುಲ ಸಂಪ್ರದಾಯದಲ್ಲಿ ಮುಂಚೆ ನಮಸ್ಕಾರ ಹಿಂಗ್ ಮಾಡ್ತಾ ಇರ್ಲಿಲ್ಲ. ನಮಸ್ಕಾರ ಹೀಗ್ ಮಾಡಿದ್ರೆ ನಿಮ್ಮಲ್ಲಿರೋ ಆತ್ಮನಿಗೂ ನಮ್ಮಲ್ಲಿರೋ ಆತ್ಮನಿಗೂ ನಮಸ್ಕಾರ ಉಂಟಾಗಲಿ ಅಂತ. ಬಟ್ ಹೀಗ್ ಮಾಡ್ತಾ ಇದ್ವಿ ನಾವು. ಹಳಬರು ಮಾತ್ರ ಮಾಡ್ತಾರೆ, ತುಂಬಾ ಹಳಬರು ಅವ್ರು ಬಂದಾಗ ಮಾತ್ರ ಮಾಡ್ತಾರೆ, ಅವ್ರಿಗೆ ಈ ಸಂಸ್ಕಾರ ಇದೆ. ನಾವೆಲ್ಲ ಮರ್ತು ಬಿಟ್ಟಿದೀವಿ. ಈಗ ನಾವು ಇನ್ಮೇಲೆ ಋಷಿಕುಲದವರು ಯಾವಾಗಾರು ಯಾರಿಗಾರು ಭೇಟಿ ಆದ್ರೆ ಹಿಂಗ ಅಂತರಾತ್ಮ ಮುದ್ರದಲ್ಲಿ ನಮಸ್ಕಾರ ಮಾಡೋಣ. ಆಗ್ಬೋದಾ? ಎಲ್ಲರೂ ಇದ್ದೀರಾ? ಜೊತೆಗಿದ್ದೀರಾ? ಎಸ್, ಹೀಗೆ ಅಂತರಾತ್ಮ ಮುದ್ರಾ. ಓಕೆ, ಆಗ್ಬೋದಾ? ರೈಟ್. ಸೊ ಇಲ್ಲಿವರೆಗೂ ಭೈರವನ ವಿಚಾರ ಆಯ್ತು. ಈ ಭೈರವನಲ್ಲಿ ಬೇಕಾದ ಇರುವಂತಹ ವಿಷಯಗಳು, ಭೈರವನ ಕುರಿತು ಮಾಡಬೇಕಾದಂತಹ, ನನ್ನಲ್ಲಿ ಆ ಇರೋ ಭೈರವನನ್ನ ಹೇಗೆ ಜಾಗೃತ ಮಾಡ್ಕೋಬೇಕು, ಮತ್ತೆ ಆ ಭೈರವನ ಧ್ಯಾನದ ಮೂಲಕ ಕಾಲಾತೀತರಾಗುವಂತಹ ಸಾಧನೆಯನ್ನು ಹೇಗೆ ಮಾಡಬೇಕು, ಅದಕ್ಕೆ ನನಗೆ ಪೂರ್ಣವಾದ 1 ದಿವಸ ಬೇಕು. ಹೇಗೆ ಚಕ್ರ ಧ್ಯಾನದಲ್ಲಿ 7 ಚಕ್ರಕ್ಕೆ 3 ದಿವಸ ತಗೊಂಡು ಕಾಂಪ್ಯಾಕ್ಟ್ ಆಗಿ ಮಾಡ್ತೀವಿ, ಆದ್ರೆ ಇದಕ್ಕೆ ಹಾಗೆ ಮಾಡೋಕ್ಕಾಗಲ್ಲ. ಫುಲ್ 1 ಡೇ ಬೇಕು. ಆ ಪೂರ್ತಿ 1 ದಿವಸ ಸಂಕಲ್ಪಿತರಾಗಿ ಮಾಡೋಣ. ಬಟ್ ಇವಾಗ ಒಂದು 5 ನಿಮಿಷದ 10 ನಿಮಿಷ ಚಾಂಟ್ ಮಾಡೋಣ. ಬಮ್ ಅನ್ನುವಂಥ ಮಂತ್ರ ಎನರ್ಜಿನ ಕೆಳಗೆ ಕರ್ಕೊಂಡು ಹೋಗ್ಬಿಡುತ್ತೆ. ಅದು ನಿಮ್ಮ ಮೂಲಾಧಾರ ಮತ್ತು ಸ್ವಾಧಿಷ್ಠಾನಕ್ಕೆ ಎನರ್ಜಿಯನ್ನ ಕೊಡುತ್ತೆ, ನಿಮ್ಮ ಸಂಸಾರವನ್ನ ಚೆನ್ನಾಗಿ ಮಾಡುತ್ತೆ. ಬಮ್ ಅಂತ ಚಾಂಟ್ ಮಾಡಿದಾಗ ಸ್ವಾಧಿಷ್ಠಾನ ಮೂಲಾಧಾರಕ್ಕೆ ಶಕ್ತಿ ಹೋಗುತ್ತೆ, ಅದು ಸಂಸಾರ ಆಗುತ್ತೆ. ಬ್ರಹ್ಮ್ ಅಂತ ಚಾಂಟ್ ಮಾಡಿದಾಗ ಅದೇ ಎನರ್ಜಿ ಮಣಿಪುರ ದಾಟ್ಕೊಂಡು ಅನಾಹತ ಮೇಲೆ ಹೋಗುತ್ತೆ. ಇದು ಸನ್ಯಾಸಕ್ಕೆ ಕಾರಣ ಆಗತ್ತೆ. ಸೊ ಹೀಗಾಗಿ ಯಾರು ಸಂಸಾರಕ್ಕೆ ಒಳಪಡ್ತಿರೋ ಬಮ್ ಅಂತ ಚಾಂಟ್ ಮಾಡಿ, ಆವಾಗ ಮುದ್ರೆ ಅಧೋಮುಖವಾಗಿರ್ಬೇಕು, ಮುದ್ರೆ ಕೆಳಗಡೆ ಇಟ್ಕೊಂಡಿರ್ಬೇಕು. ಊರ್ಧ್ವ ಮುಖ ಮಾಡಿದಾಗ ಬ್ರಹ್ಮ್ ಅಂತ ಹೇಳ್ಬೇಕು. ಸೊ ಇವಾಗ ನಾವು ನೆಕ್ಸ್ಟ್ 10 ನಿಮಿಷ ಬಮ್ ಭೈರವಾಯ ನಮಃ ಮತ್ತೆ ಊರ್ಧ್ವ ಮುಖ ಮಾಡಿಕೊಂಡು, ಬಿಕಾಸ್ ಅದು ಸ್ವಿಚ್ ಆದ್ರಿಂದ ನಾವು ಸ್ವಿಚ್ ಡೌನ್ ಮಾಡ್ತೀವಿ, ಭಂ ಭೈರವಾಯ ನಮಃ. ಸ್ವಿಚ್ ಆನ್ ಮಾಡ್ತೀವಿ, ಭ್ರಂ ಭೈರವಾಯ ನಮಃ. ಈ ಸಾಧನೆಯನ್ನ ಈಗ ಮುಂದಿನ 10 ನಿಮಿಷ ನಾವು ಮಾಡಿ ದತ್ತ ಸಂರಕ್ಷಣಾ ಮಾಲಾ ಚಾಂಟಿಂಗಿಗೆ ನಾವು ಮುಂದೆ ಹೋಗೋಣ. ಓಕೆ, ಸರಿ. ಯಾರಿಗಾದ್ರೂ ಕೊನೆಗೆ ಏನಾದ್ರು ಡೌಟ್ ಇದೆಯಾ ಬಿಫೋರ್ ವಿ ಪ್ರಾಕ್ಟೀಸ್? ಗುರುಗಳ ಹೇಳಿಮಾ. ಹೋಮ್ ಅಂತ ಸೇರಿಸ್ಬೇಕಾ? ಹೇಳಿಮಾ. ಹೋಮ್ ಅಂತ ಸೇರಿಸ್ಬೇಕಾ? ಓಂ ಏನ್ ಬೇಡ. ಗುರುಜಿ ನಮಸ್ತೆ. ಅಲ್ಲ, ವೈದಿಕರಾಗೋ ಪದ್ಧತಿ ಇದ್ರೆ ಓಂ ಬಂ ಭೈರವಾಯ ನಮಃ, ತಾಂತ್ರಿಕ ಪದ್ಧತಿ ಆದ್ರೆ ರೀಂ ಭಂ ಭೈರವಾಯ ನಮಃ. ಸೊ ಕನ್ಫ್ಯೂಸ್ ಆಗತ್ತೆ. ಭಂ ಭೈರವಾಯ ನಮಃ. ನಿಮ್ಗೆ ಅಭ್ಯಾಸ ಓಂ ಹೇಳಿ ಅಭ್ಯಾಸ ಇದ್ರೆ ನಾವು ಓಂನ ಆಡ್ ಮಾಡ್ಕೋಬಹುದು, ತೊಂದರೆ ಇಲ್ಲ. ಓಂ ಭಂ ಭೈರವಾಯ ನಮಃ. ಮೂಲ ಮಂತ್ರ ಭಂ ಭೈರವಾಯ ನಮಃ. ಮಹಾಪ್ರಾಣನ ಗುರುಜಿ. Are we chanting both bum and brum? Yes. First bum ಭೈರವಾಯ ಮಾಡೋಣ. ಒಂದ್ ಕೆಲಸ ಮಾಡೋಣ. ಓಂನ ಭಂ ಭೈರವಾಯ ನಮಕ್ ಹಾಕೋಣ. ತಾಂತ್ರಿಕದ ಓಂ ಏನಿದೆ ರೀಂ, ಅದನ್ನ ಬ್ರಹ್ಮ ಭೈರವಾಯ ನಮ ಹಾಕೋಣ. ಮುದ್ರೆಯನ್ನ ಕೆಳಗಡೆ ಮುಖ ಮಾಡಿದಾಗ ಓಂ ಭಂ ಭೈರವಾಯ ನಮಃ. ನನಗೆ ಮುದ್ರೆ ಇಲ್ಲಿ ಕ್ಯಾಮ್ರಾ ಹೀಗಿರೋದ್ರಿಂದ ಮುದ್ರೆ ಕೆಳಗಡೆ ಹಾಕೋಬೇಕು. ಮತ್ತೆ ಮುದ್ರೆ ಮೇಲ್ ಮಾಡ್ಕೊಂಡಾಗ ರೀಂ ಬ್ರಹ್ಮ ಭೈರವಾಯ ನಮಃ. ಇದು ಚಾಂಟಿಂಗ್. ಇದು ನೀವು ಎಫರ್ಟ್ಲೆಸ್ ಆಗಿ ಮಾಡಬೇಕು, ಪ್ರಯತ್ನ ರಹಿತವಾಗಿ ಮಾಡಬೇಕು. ಓಂ ಭೈರವಾಯ ನಮಃ, ರೀಂ ಬ್ರಹ್ಮ ಭೈರವಾಯ ನಮಃ. ಓಂ ಭಂ ಭೈರವಾಯ ನಮಃ, ರೀಂ ಬ್ರಹ್ಮ ಭೈರವಾಯ ನಮಃ. ಚಕ್ರಧ್ಯಾನ ಯಾರ್ದಾಗಿದೆ? ಲಂ ವಂ ಭಂ ರಂ ಯಂ ಹಂ ಶಂ ಓಂ. ಅವರು ನೀವು ಅದನ್ನೇ ಚಾಂಟ್ ಮಾಡಬೇಕು. ಲಂ ವಂ ಭಂ ರಂ ಹಾಗೆ ಚಾಂಟ್ ಮಾಡಬೇಕು. ಚಕ್ರಧ್ಯಾನ ಆಗಿರೋರು ಕುಂಡಲಿನಿ ಸಿಸ್ಟಮ್ಯಾಟಿಕ್ ಆಗಿ ಮೇಲೆ ಹೋಗ್ತಾ ಇರುತ್ತೆ. ಅದು ಓಂ ಶಂ ಹಂ ಯಂ ರಂ ಬ್ರಹ್ಮ ವಂ ಲಂ ಅಂತ. ಅದು ಚಕ್ರಧ್ಯಾನ ಕಲ್ತಿರೋರು ಕಲೆಕ್ ಬರ್ತಿರಲ್ಲ, ಆವಾಗ ಅದರದ್ದು ಅಡಾಪ್ಟೇಷನ್ ನಿಮ್ ಜೊತೆಗೆ ಚರ್ಚೆ ಮಾಡೋಣ. ಈ ಭೈರವ ಚಕ್ರ
ಲಂ ವಂ ರಂ ಯಂ ಹಂ ಚಕ್ ಹೆಂಗ್ ಚಾಂಟ್ ಮಾಡ್ತೀವೋ ಆ ತರ ಓಪನ್ ಆಗಿರೋದಿಲ್ಲ. ಈ ಭೈರವ ಚಕ್ರ ಎರಡು ಚಕ್ರಗಳ ಮಧ್ಯೆ ಫ್ಯೂಸ್ ತರ ಕೆಲಸ ಮಾಡ್ತಾ ಇರತ್ತೆ. ಒಂದು, ನೀವು ಹುಟ್ಟುತ್ತೀರಲ್ಲ, ನೀವು ಹೌದು. ಹುಟ್ಟಿದಾಗ ಅದು ಅಂಬಿಲಿಕಲ್ ಕಾರ್ಡ್ ಮೂಲಕ ಬರುತ್ತೆ. ಅಂಬಿಲಿಕಲ್ ಕರೋಳ ಬಳ್ಳಿ ಒಂದು, ಕರೋಳ ಬಳ್ಳಿ ನಿಮ್ಮನ್ನ ಹುಟ್ಟಿಗೆ ಕಾರಣ ಆಗತ್ತೆ. ಹಾರ ಚಕ್ರ ನಿಮ್ಮ ಸಾವಿಗೆ ಕಾರಣ ಆಗತ್ತೆ. ಹುಟ್ಟು ಸಾವುಗಳ ಮಧ್ಯೆ ಈ ಭೈರವ ಚಕ್ರ ತನ್ನ ಕೆಲಸವನ್ನ ಮಾಡ್ತಾ ಇರತ್ತೆ. ಸೊ ಇವೆಲ್ಲ ಈಗ ಏನಾಗತ್ತೆ, ಇವೆಲ್ಲ ತುಂಬಾ ಟೆಕ್ನಿಕಲ್ ತಾಂತ್ರಿಕ್ ಪ್ರೋಸೆಸ್ಸು. ಆ ಸಾಧನೆಗಳು ಮಾಡಿ, ಯೋಗಗಳು ಮಾಡಿ, 48 ದಿವಸದ ವೃತಗಳನ್ನು ಮಾಡಿದ್ಮೇಲೆ ಆ ಕಂಪ್ಲೀಟ್ ತಗೊಂಬಂದು ನಿಮಗೆ ಬಡಿಸ್ದಾಗ ಏನಾಗುತ್ತೆ, ಸ್ವಲ್ಪ ಮಿಸ್ಸಿಂಗ್ ಅನಿಸ್ತಾ ಇರುತ್ತೆ. ಸೊ ಆ ತಲೆ ಕೆಡಿಸ್ಕೋಬೇಡಿ. ನಿಮ್ಗೆ ಆ ತಿರುಳನ್ನ ತೆಗೆದುಕೊಂಬಂದು ನಿಮ್ ಜೊತೆಗೆ ನಾನು ಹಂಚುತ್ತಾ ಇದ್ದೀನಿ. ನೀವು ಅದನ್ನ ತಗೊಂಡು ಬೆನಿಫಿಟ್ ಮಾಡಿ. ಮತ್ತೆ ಇದರಲ್ಲಿ ಇನ್ನೇನೋ ಬಿಟ್ಟು ಹೋಗಿದೀವಿ ಅಂತ ಏನ್ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸಾಧನೆ ಮಾಡೋರಿಗೆ ಇಷ್ಟೇ ಜ್ಞಾನ ಸಾಕು. ಇಷ್ಟು ಜ್ಞಾನ ಸಾಕು. ಇಲ್ಲ, ನಾನು ವಿಶೇಷವಾದ ಭೈರವ ಸಾಧನೆಯನ್ನ ಮಾಡ್ತೀನಿ, ಭೈರವ ಸಾಧನೆ ಒಂದೇ ಮಾಡ್ತೀನಿ, ಹೆಂಗೆ ಈಗ ಡಿಸೆಂಬರ್ ಅಲ್ಲಿ ಅಯ್ಯಪ್ಪನ ವೃತ ಹೇಗ್ ಮಾಡ್ತಾರೋ ಹಾಗೆ ಭೈರವನ ವೃತ ನಾನು ಮಾಡ್ತೀನಿ ಅಂತಂದ್ರೆ ಮಾತ್ರ 1 ಫುಲ್ ಡೇ ನಾವು ಕುತ್ಕೊಂಡು ಕೆಲಸ ಮಾಡ್ಬೇಕಾಗ್ತದೆ. ಸೊ ಇರೋ ಸತ್ಯಗಳನ್ನು ನಿಮ್ಗೆ ಹೇಳ್ತೇನೆ. ಬಟ್ ಇಲ್ಲ, ಇವತ್ತು ನಾನು ಬಮ್ ಚಾಂಟಿಂಗ್ ಕಲಿತಾ ಇದ್ದೀನಿ ಅಷ್ಟೇ ಸಾಕು, ಮುದ್ರೆ ಸಾಕು ಅಂದ್ರೆ ಅಷ್ಟೇ ಸಾಕು. ಅದರದ್ದು ಅನುಭವಗಳು ನೀವು ಕಂಡ್ಕೊಳ್ತಾ ಹೋಗ್ಬೇಕು. ನೀವು ಆ ಒಂದು ದಿವಸ ಪೂರ್ತಿ ವರ್ಕ್ಶಾಪಿಗೆ ಬರೋ ಅವಶ್ಯಕತೆ ಇಲ್ಲ. ಅದು ಬರೋದು ಬೇಡ ಅನ್ನೋಗೋಸ್ಕರ ನಾವು ಇದನ್ನ ಮಾಡಿದೀವಿ. ನಾವು ಮುಂದೆ ಮಾಡಿದ್ರು ಕೂಡ ಅದು ನಾರ್ತ್ ಇಂಡಿಯಾದವ್ರಿಗೆ ಅವ್ರಿಗೋಸ್ಕರ ಮಾಡುವಂಥದ್ದು ಒಂದು ಫುಲ್ ಡೇ ಭೈರವಂದು ಸಾಧನೆ. ಅದು ತುಂಬಾ ಸೀರಿಯಸ್ ಆಗಿರುತ್ತೆ. ಅದು ಹಾಗೆ ಮುಂದುವರ್ಸ್ಕೊಂಡು ಹೋಗುವಂಥದ್ದು. ಓಕೆ, ಸೊ ಇವಾಗ ಗುರುಗಳೇ, ಸಾಧನೆ ಮಾಡೋಣ. ಹೇಳಿ ಮತ್ತೆ ಪ್ರಶ್ನೆಗಳು. ಗುರುಗಳೇ, ಇದನ್ನ ಯಾವಾಗ ಮಾಡ್ಬೇಕು? ಆಮೇಲೆ ಎಷ್ಟೊತ್ ಮಾಡ್ಬೇಕು? ಎಷ್ಟು ದಿನ ಮಾಡ್ಬೇಕು? ಆಮೇಲೆ ಸಂಸಾರದಲ್ಲಿ ಇರೋರು ಬ್ರಹ್ಮ ಸಾಧನೆಯನ್ನ ಮಾಡ್ಬೋದಾ? ಹೌದೌದು, ಸಂಸಾರದಲ್ಲಿರೋರು ಬಮ್ ಸಾಧನೆನೇ ಮಾಡ್ಬೇಕು. ಯಾರಿಗೆ ಬ್ರಹ್ಮ ಸಂಸಾರದ ಜವಾಬ್ದಾರಿಗಳು ಮುಗಿದು ಹೋಗಿದೆ, ಮಕ್ಕಳಾಗಿದ್ದಾರೆ, ಮರಿಗಳಾಗಿದ್ದಾರೆ, ಮೊಮ್ಮಕ್ಕಳಾಗಿದ್ದಾರೆ, ಅವರು ಬ್ರಹ್ಮ ಸಾಧನೆ ಮಾಡ್ಬೋದು. ಬ್ರಹ್ಮ ಸಾಧನೆ ಮಾಡಿದಾಗ ಏನಾಗತ್ತೆ, ಜೀವ ಬಿಟ್ಟು ಹೋಗ್ಬೇಕಾದಾಗ ಅದು ನಿಮ್ಗೆ ಭೈರವ ಕಾಪಾಡ್ಕೊಂಡು ಹೋಗ್ತಾನೆ. ಬಮ್ ಸಾಧನೆ ಮಾಡೋರು ಜೀವ ಬಿಟ್ಟಾಗ ನರಕಕ್ಕೆ ಹೋಗಲ್ಲ. ಒಂದ್ ವೇಳೆ ಹೋದ್ರೂ ಕೂಡ ಅಲ್ಲಿ ನಿಮ್ಗೆ ಕಾವಲ್ಗಾರ ಆಗಿ ಈ ಭೈರವ ಬಂದು ನಿಂತ್ಕೊಳ್ತಾನೆ. ಈ ಸಾಧನೆಯನ್ನ ಸಾಯಂಕಾಲ ಸಂಧಿ ಕಾಲದಲ್ಲಿ ದೀಪ ಹಚ್ಚಿ ಮಾಡುವಂಥದ್ದು. ಈಗ ನೀವು ದೀಪ ಹಚ್ಚಿ ಮಾಡುವಂಥದ್ದು. ಪೂರ್ಣ ವೃತಧಾರಿ ಮಾಡಿದ್ರೆ, ಪೂರ್ಣ ವೃತ ಮಾಡೋರಿಗೆ ಬೇರೆ ಪ್ರೋಸೆಸ್ ಇರುತ್ತೆ. ನಾವು ಸಂಧಿ ಕಾಲದಲ್ಲಿ ದೀಪ ಹಚ್ಚಿ ಸಾಧನೆ ಮಾಡೋದು. ಆಫೀಸಲ್ಲಿ ಇರ್ತೀವಿ ಸರ್, ಸಂಧಿ ಕಾಲದಲ್ಲಿ ಪೂಜೆ ಮಾಡೋಕ್ಕಾಗಲ್ಲ ಅಂದಾಗ ನೀವು 5 ನಿಮಿಷ ನೀವು ಮಾನಸಿಕವಾಗಿ ಮುದ್ರೆನ ಇಟ್ಕೊಂಡು ಚಾಂಟ್ ಮಾಡಿದ್ರು ನಡೆಯುತ್ತೆ. ನಮಗೇನ್ ಬೇಕು, ಈ ಸಾಧನೆಯಿಂದ ಏನೇನಾಗಬೇಕು? ಸಾಧನೆಯಲ್ಲಿ ಏನಾಗಬೇಕು ಅಂತಂದ್ರೆ ನಿಮ್ಮ ಅನಿಶ್ಚಿತತೆ, ಅನ್ಸರ್ಟೆನಿಟಿ ಕಡಿಮೆ ಆಗಬೇಕು. ನಿಮ್ಮ ಪೊಟೆನ್ಷಿಯಲ್ ನಿಮಗೆ ಗೊತ್ತಾಗಕ್ಕೆ ಶುರು ಆಗಬೇಕು. ಟೈಮ್ ನಿಮ್ಮ ಕಂಟ್ರೋಲಿಗೆ ಬರೋದಕ್ಕೆ ಶುರು ಆಗಬೇಕು. ಭಯ ತುಂಬಾ ಕಡಿಮೆ ಆಗಬೇಕು. ಸೊ ನಿಮ್ಮ ಪೊಟೆನ್ಷಿಯಲ್, ಶಿವನ ಅರ್ಥ ಮಾಡ್ಕೊಳ್ಳೋದು ಸುಲಭ ಅಲ್ಲ. ಶಿವನ್ನ ಎಲ್ಲರೂ ಹೇಳಿದ್ರೆ ಶಿವ ಅರ್ಥ ಆಗಿದೆ ಅಂತ. ನಿಮ್ಗೆ ಗೊತ್ತಿರೋದು ಕ್ಯಾಲೆಂಡರ್ ಶಿವ ಅಷ್ಟೇನೆ. ದ ಆಕ್ಚುಯಲ್ ಶಿವದ ಒಂದು ಪಾರ್ಟ್ ನಿಮಗೆ ಗೊತ್ತಿಲ್ಲ. ಅದು ಇಟ್ಸ್ ಅ ಬಿಗ್ ಸ್ಟಡಿ ಬೈ ಇಟ್ ಸೆಲ್ಫ್. ಅದನ್ನ ಎಷ್ಟಂತ ಸಾಧ್ಯವಾದ ಮಾಡೋದು? ಎವ್ರಿಥಿಂಗ್ ವಿ ಆರ್ ಜಸ್ಟ್, ನಮಗೂ ಬೇಗ ಕೊಟ್ಬಿಟ್ಟು ಹೋಗು. ಚಾಟ್ GPT ಗುರು ಹಾಕಿಂತ ಮುಂಚೆ ನಾವೆಲ್ಲ ಕೊಟ್ಬಿಡೋಣ ಅಂತ ಒಂದು ಆಸೆ ಇದೆ ಅಷ್ಟೇನೆ. ಸೊ ಹಾಗೆ ಅದಕ್ಕೆ ನಾವೇನ್ ಯೋಚನೆ ಮಾಡಿದ್ವಿ ಅಂತಂದ್ರೆ, ಇನ್ನ ರೆಗ್ಯುಲರ್ ವರ್ಕ್ಶಾಪ್ಗಳು ಇರುತ್ತೆ, ಬಟ್ ಇನ್ನ ಸಂಕಲ್ಪಿತ ಸಾಧನೆಗಳಿರುತ್ತೆ. 21 ದಿವಸದ ಸಂಕಲ್ಪಿತ ಸಾಧನೆ ಇರುತ್ತೆ. ಪಂಚಮಹಾಭೂತ ಸಾಧನೆ ಇರುತ್ತೆ. ಆ ಪಂಚಮಹಾಭೂತ ಸಾಧನೆಯಲ್ಲಿ ಮಾತ್ರ ನಿಮ್ಗೆ ಪೂರ್ಣ ಸಾಧನೆ ಗೊತ್ತಾಗತ್ತೆ. ಅದು ಬಿಟ್ರೆ ಎನ್ಲೈಟನ್ಮೆಂಟ್ ವರ್ಕ್ಶಾಪ್, ಅಲ್ಲಿ ಮಾತ್ರ ಶಿವನ ಪೂರ್ತಿ ಪರಿಚಯ ನಿಮ್ಗಾಗತ್ತೆ. ಅಲ್ಲಿವರೆಗೂ ಈ ಬಿಟ್ಸ್ ಅಂಡ್ ಪೀಸಸ್ ಅಲ್ಲಿ ಅದು ಕಲಿಯಕ್ ಆಗೋದಿಲ್ಲ. ಈಗೇನ್ ನಾವು ಮಾಡಿದ್ದೀವಿ ಅಂತಂದ್ರೆ, ನಿಮ್ ಜೀವನಕ್ಕೆ ಅನುಕೂಲ ಆಗುವಂತದ್ದೇನು, ಮ್ಯಾನಿಫೆಸ್ಟೇಷನ್ ಲೆವೆಲ್ಗೇನು, ಕಾನ್ಫಿಡೆನ್ಸ್ ಲೆವೆಲ್ಗೇನು ಅಂತ ಮಾಡ್ತಿದೀವಿ. ನಾವು ಸ್ಪಿರಿಚುವಲ್ ಆಗಿ ಡೆಡಿಕೇಟೆಡ್ ಆಗಿದೀವಿ. ಬೇರೆ ಆಶ್ರಮಕ್ಕೆಲ್ಲ ಹೋಗಿ ಸ್ಪಿರಿಚುವಲಿ ಡೆಡಿಕೇಟ್ ಆಗ್ಬಿಟ್ಟಿದೀವಿ. ನನ್ನ ಜೀವನ ನಾನು ಒಂದು ಸಾಧನೆನ ಮಾತ್ರ ಹಿಡ್ಕೊಳ್ತೀನಿ ಅಂತ. ಈಗ ಜನವರಿಯಿಂದ ಅದನ್ನ ಮಾಡ್ತಾ ಇದೀವಿ ನಾವು. ಜನವರಿಯಿಂದ ಪ್ರತಿಯೊಬ್ಬರಿಗೂ ಕಸ್ಟಮೈಸ್ಡ್ ಸಾಧನೆಯನ್ನ ಕೊಡ್ತಾ ಇದೀವಿ. ಇಲ್ಲಾಂದ್ರೆ ನಾವು ಇನ್ನು ಹೊಸದ್ ಬಂತ ಅದನ್ನ ಕಲಿಯಕ್ ಹೋಗ್ತೀವಿ, ಈ ಒಂದು ಕ್ಯೂರಿಯಾಸಿಟಿಗೆ
ಕ್ಯೂರಿಯಾಸಿಟಿ ಕಿಲ್ಸ್ ದ ಕ್ಯಾಟ್. ನಾವು ಎಲ್ಲೂ ಹೋಗೋದಿಲ್ಲ. ಬಟ್ ಒಂದು ಹೇಗೆ ಮುತ್ತಿನ ಮಾಲೆಯಲ್ಲಿ ಮುತ್ತುಗಳು ಒಂದು ಮಾಲೆ ಆ ಥ್ರೆಡ್ ಅಲ್ಲಿ ಇರುತ್ತೆ, ಮುತ್ತಿಗೆ ಬೆಲೆ ಇಲ್ಲ. ಮಾಲೆ ಅಂತಂದ್ರೆ ಆ ದಾರಕ್ಕೆ ಬೆಲೆ. ನಾವು ದಾರನ ಮರೆತು ಬಿಡ್ತೀವಿ, ಮುತ್ತಿಗೆ ಬಹಳ ಪ್ರಾಶಸ್ತ್ಯ ಕೊಡ್ತೀವಿ. ಸೊ ಹೀಗಾಗಿ ವಿದ್ಯೆಗೆ ಪ್ರಾಶಸ್ತ್ಯ ಅಲ್ಲ, ವಿದ್ಯೆನ ಧಾರಣ ಮಾಡ್ಕೊಂಡಿರುವಂತ ನಿಮಗೆ ಪ್ರಾಶಸ್ತ್ಯ ಕೊಡಬೇಕು. ನೋಡಿ, ಅವ್ರು ಆ ವರ್ಕ್ಶಾಪ್ ಮಾಡ್ಕೊಂಡಿದ್ದಾರೆ, ಆ ವರ್ಕ್ಶಾಪ್ ಅದೊಂದು ಮುತ್ತು, ಇದೊಂದು ವಜ್ರ, ಇದೊಂದು ವೈಡೂರಿ ಹಾಕೊಂಡಿದ್ದಾರೆ, ಅದನ್ನ ನೋಡಬಾರ್ದು. ಅದನ್ನ ಹಿಡಿದಿಟ್ಕೊಂಡಿರೋ ಆ ದಾರವನ್ನ ನೋಡ್ಬೇಕು. ಆ ದಾರವೇ ಧಾರಣೆ ಆಗ್ಬೇಕು, ಧಾರಣೆನೇ ಅನುಷ್ಠಾನ ಆಗಬೇಕು ಅಂತ. ಇಲ್ಲ ಅಂದ್ರೆ ನಮ್ಮಲ್ಲಿ ಅಧ್ಯಾತ್ಮದಲ್ಲಿ, ಸನಾತನ ಧರ್ಮದಲ್ಲಿ ಲಕ್ಷ ದಾರಿಗಳಿದೆ. ಎಲ್ಲಾನು ಹೇಳ್ತಾ ಹೋಗ್ಬಿಡ್ತೀವಿ, ಎಲ್ಲಾನು ಚೆನ್ನಾಗಿದೆ, ಎಲ್ಲ ಖುಷಿ ಕೊಡುತ್ತೆ, ಬಟ್ ಯಾವುದು ದಾಟ್ಸೋದಿಲ್ಲ ನಮ್ಮನ್ನ. ಸೊ ಒಂದನ್ನ ಹಿಡ್ಕೊಂಡು ಹೋಗೋದಿಕ್ಕೆ ನಮ್ಗೆ ಋಷಿಗಳು ಸಾಕು. ಇನ್ನ ಬಿಟ್ಸ್ ಅಂಡ್ ಪೀಸಸ್ ಅಲ್ಲಿ ಕೊಡ್ತಾ ಇದೀವಿ. ಪ್ರಾಣವಿದ್ಯೆ 2 ಬರುತ್ತೆ, ಚಕ್ರಧ್ಯಾನ 2 ಬರುತ್ತೆ, ಮನವಿದ್ಯೆ 2 ಬರುತ್ತೆ. ಇನ್ನೇನ್ ಮಾಡೋದು? 2027ಗೆ ಪ್ರಾಣವಿದ್ಯೆ 3, ಚಕ್ರಧ್ಯಾನ 3, ಮನವಿದ್ಯೆ 3. ಇದು ಹಿಂಗ್ ಹೋಗ್ತಾ ಇರುತ್ತೆ, ಮೆಗಾ ಸೀರಿಯಲ್ ತರ, ಏಕ್ತಾ ಕಪೂರ್. ಬಟ್ ಅವೆಲ್ಲ ಇಂಪಾರ್ಟೆಂಟೇ. ಬಟ್ ಒಂದು ಸಾಧನ, ಒಂದು ಅನುಷ್ಠಾನ ನಾವು ಗುರುತಿಸ್ಕೊಳ್ಳಕ್ಕಾಗುವಂಥದ್ದು, ಅದನ್ನು ಮಾತ್ರ ಹಿಡಿದುಕೊಂಡು ಹೋಗೋ ಮುಂದಿನ ದಿನಗಳಲ್ಲಿ ಪ್ರಯತ್ನ ನಡೆಯುತ್ತಾ ಇದೆ. ನಾವೆಲ್ಲ ಪ್ರಯತ್ನ ಮಾಡಿ ಅದರಲ್ಲಿ ಯಶಸ್ಸನ್ನ ಕಾಣೋಣ. ಯಶಸ್ಸನ್ನ ಕಮ್ಯುನಿಟಿ ಆದ್ರಿಂದ ನಾವೆಲ್ಲ ಒಟ್ಟಿಗೆ ಸೇರಿ ಹೇಗ್ ಮಾಡೋದು ಅನ್ನೋದನ್ನ ನಾವು ಪ್ರಯತ್ನ ಮಾಡೋಣ. ಮಹಾಸಮಾಧಿಗೆ ಜಾಗ ಹುಡುಕಕ್ಕಾಗ್ಲಿಲ್ಲ ನಮಗೆ, ಟೆಕ್ನಿಕಲ್ ಪ್ರಾಬ್ಲಮ್ಸ್ ಇದೆ. ಸೊ ಜಾಗ ಅಷ್ಟು ಈಸಿಯಾಗಿ ಸಿಗೋದಿಲ್ಲ ಸಾಧನೆ ಮಾಡೋದಿಕ್ಕೆ. ಬಟ್ ಎಸ್, ಸಾಧನೆ ಮಾಡೋಣ. ಟೈಮ್ ಹೋಗುತ್ತೆ. ನಾನು ತುಂಬಾ ಮಾತಾಡ್ತೀನಿ. ನಾನು ಮೌನಕ್ಕೆ ಹೋದ್ರೆ ನಿಮ್ಗೆಲ್ಲ ಕಷ್ಟ ಆಗ್ಬಿಡತ್ತೆ. ಮೌನಕ್ಕೆ ಹೋಗೋಕ್ಕಿಂತ ಮುಂಚೆ ಎಷ್ಟು ಮಾತಾಡಕ್ಕಾಗತ್ತೆ ವಟ ಮಾತಾಡ್ಬಿಡ್ತೀನಿ. ಚಾಂಟ್ ಮಾಡೋಣ. ಹಲೋ, ನೆಟ್ಗಿದೆಯಾ? ನಿಮಿಷ, ನೆಟ್ ಇಶ್ಯೂ ಇರುತ್ತೆ, ಗುರುಗಳು ವಾಪಸ್ ಬರ್ತಾರೆ. ಥ್ಯಾಂಕ್ ಯು. ನೋಡಿ, ನಾವು ವಟ ಮಾತಾಡ್ತಾ ಇದ್ದೆ, ನೆಟ್ ಆಫ್ ಆಗೋಯ್ತು. ಗುರುಗಳೇ, ತಾವೀಗ ಹೇಳ್ಕೊಟ್ಟಿದ್ದು ಓಂ